ಸೊ ಹಲೋ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋ ವೆಸ್ಟೀಜ್ ಫೌಂಡೇಶನ್ ಕೋರ್ಸ್ದ ಪಾರ್ಟ್ 1 ಆಗಿರುತ್ತದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಲೈಕ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳಿಕೊಳ್ಳುತ್ತೇನೆ. ಇಲ್ಲದಿರು ಓ ಸಾಧಕನೇ, ನಿನ್ನ ಗೆಲುವು ನಿನಗಾಗಿ ಕಾದಿದೆ. ನಿನ್ನ ಸಾಧನೆಯಿಂದ ಖರ್ಚಿಸು ನೀ, ನಿನ್ನ ಬಲದಿಂದ ಮುನ್ನುಗ್ಗು ನೀ. ಹೇ ಒಂದೇ ಒಂದು ಜೀವನ ಆಗಬೇಕು ಪ್ರಧಾನ, ಸಾಧಿಸು ನಿನ್ನ ಆಟವ, ಗೆಲುವು ನಿನ್ನ ಸುತ್ತಮುತ್ತ. ಬೆಳಗ್ಗೆ 5 ಗಂಟೆಗೆ. ಹೆಸರು ನೋಡಿ, ನಿಮ್ಮ ಟೀಮ್ ಹೆಸರು ಹೇಳು. BMW ಗುಡ್ ಮಾರ್ನಿಂಗ್ ವೆಸ್ಟೇಜ್. ಎಲ್ಲರೂ ಗುಡ್ ಮಾರ್ನಿಂಗ್ ವೆಸ್ಟೇಜ್ ಹೇಳ್ರಿ. ಎಲ್ಲರೂ ಗುಡ್. ಹಾ ಬಾ ಬಾ ಬಾ. ಬೆಳಗ್ಗೆ ನಾಷ್ಟ ಮಾಡುತ್ತಿರುವುದು. ಮಿಸ್ಟರ್ ಗೌತಮ್ ಬಾಲ್. ಸೊ ಇವ್ರು ಹೇಳ್ತಾರೆ ಏನಂತ, ಇಟ್ ಈಸ್ ಅಬೌಟ್ ಟ್ರೂ ಫ್ರೀಡಮ್, ಇಟ್ ಈಸ್ ಅಬೌಟ್ ಟ್ರೂ ಸಕ್ಸಸ್ ಅಂಡ್ ಇಟ್ ಈಸ್ ಟೈಮ್ ಟು ಲಿವ್ ಲೈಫ್ ದ ವೇ ಯು ವಾಂಟ್ ಟು. ಹಾಗಂದ್ರೆ ನಿಮಗೆ ಒಂದು ಆರ್ಥಿಕವಾದಂತ ನಿಜವಾದ ಸ್ವತಂತ್ರ, ನಿಮಗೆ ಒಂದು ನಿಜವಾದ ಸಕ್ಸಸ್ ಹಾಗೂ ನಿಮ್ಮ ಕನಸುಗಳನ್ನ ನಿಮಗೆ ಬೇಕಾದ ರೀತಿ ನನಸು ಮಾಡಿಕೊಳ್ಳುವಂತ ಒಂದು ಆಪರ್ಚುನಿಟಿನ ನಾವು ಕೊಡಬೇಕು ಅಂತ ಇದೀವಿ ಅಂತ. ಸೊ ಈ ಸೇಸ್ the mission is help to live a life of economic independence or their own terms, to fulfill your life with wealth through wellness. So ಆರೋಗ್ಯನ ಕೊಡೋದ್ರ ಮುಖಾಂತರ ಭಾಗ್ಯವನ್ನ ಪಡೆಯುವಂತದನ್ನ ನಾವು ವೆಲ್ತ್, WELTH ವೆಲ್ತ್ ಅಂತ ಅವ್ರು ಕರೀತಾರೆ. ಸೊ ಅದೇ ರೀತಿ ಈ ಒಂದು ಕಂಪನಿಗೆ 3 ಜನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಮಿಸ್ಟರ್ ಗೌತಮ್ ಬಾಲಿ, KP Singh and Deepak Sood. So 2004 ಕಂಪನಿ 2 ಬ್ರಾಂಚ್ 10 ಪ್ರಾಡಕ್ಟ್ 6 ಜನ ಡಿಸ್ಟ್ರಿಬ್ಯೂಟರ್ಸ್ ಇಂದ ಶುರುವಾಗಿದೆ. 2023 42 ರೀಜನಲ್ ಆಫೀಸ್, 3500 DLCPs and ಮಿನಿ DLCPs, 400ಕ್ಕಿಂತ ಹೆಚ್ಚಿಗೆ ಪ್ರಾಡಕ್ಟ್, 3.5 ಕೋಟಿ ಡಿಸ್ಟ್ರಿಬ್ಯೂಟರ್ ವರ್ಲ್ಡ್ ವೈಡ್ ಆಪರೇಟ್ ಮಾಡ್ತಾ ಇದ್ದಾರೆ. So Vestige is the fastest growing manufacturing of healthcare food supplement Indian multinational direct selling company. ಈ ಕಂಪನಿ ಏನಿದೆ, is the fastest growing manufacturing of healthcare food supplement Indian multinational direct selling global company. ಹಾಗಂದ್ರೆ ಇದು ವೇಗವಾಗಿ ಬೆಳೀತಾ ಇದೆ, ಗ್ರೋ ಆಗ್ತಾ ಇದೆ, ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಮಾಡುತ್ತೆ ಹೆಲ್ತ್ ಕೇರ್ ಮತ್ತೆ ಸಪ್ಲಿಮೆಂಟ್ ಗಳನ್ನ. ಇದೊಂದು ಭಾರತದ ಮಲ್ಟಿನ್ಯಾಷನಲ್, ಬೇರೆ ದೇಶಗಳಲ್ಲಿ ಆಪರೇಟ್ ಮಾಡ್ತಾ ಇರುವಂತ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯ ಒಂದು ಗ್ಲೋಬಲ್ ಕಂಪನಿ ಆಗಿದೆ ಅಂತ ಒಂದೇ ಸೆಂಟೆನ್ಸ್ ಅಲ್ಲಿ ಎಲ್ಲ ಹೇಳ್ಬಿಡ್ಬೋದು. ಕಂಪನಿ ಬಗ್ಗೆ ಒಂದೇ ಸೆಂಟೆನ್ಸ್ ಅಲ್ಲಿ ಎಲ್ಲಾನು ಹೇಳಬಹುದು. ಸೊ ಹಾಗಾದ್ರೆ ಈ ಕಂಪನಿ ಯಾವಾಗ ಸ್ಟಾರ್ಟ್ ಆಯ್ತು? ಕಂಪನಿ 2004 ಅಲ್ಲಿ ಸ್ಟಾರ್ಟ್ ಆಯ್ತು. 2006 ಅಲ್ಲಿ ISO 9001 2000 ಸರ್ಟಿಫಿಕೇಟ್ ಬಂತು. ಅದೇ ರೀತಿ 2008 ಅಲ್ಲಿ ADSA ಹೆಲ್ತ್ ಫುಡ್ಸ್ ಅಂಡ್ ಡೈಟರಿ ಸಪ್ಲಿಮೆಂಟ್ ಅಸೋಸಿಯೇಷನ್ ಇಂದ ಮೆಂಬರ್ ಆದ್ವಿ. 2009 ಅಲ್ಲಿ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್ ಸರ್ಟಿಫಿಕೇಟ್ ಬಂತು. 2010 ಅಲ್ಲಿ ಅವಾರ್ಡೆಡ್ ಸರ್ಟಿಫಿಕೇಟ್ ಆಫ್ ಎಕ್ಸಲೆನ್ಸ್ ಇನ್ ಪ್ರೊಡಕ್ಟಿವಿಟಿ, ಕ್ವಾಲಿಟಿ, ಇನ್ನೋವೇಟಿವ್ ಅಂಡ್ ಮ್ಯಾನೇಜ್ಮೆಂಟ್, ದ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಸ್ಟಡೀಸ್. ಸೊ IES ಇಂದ ನಮಗೆ ಏನಾಯ್ತು, ನಮಗೆ GMP ಬರೋದಲ್ಲದೆ ಅವಾರ್ಡ್ ಸಹ ಬಂದಿದೆ. ಏನಂತ? ಎಕ್ಸಲೆನ್ಸ್ ಪ್ರೊಡಕ್ಟಿವಿಟಿ, ಪ್ರಾಡಕ್ಟ್ ನ
ತಯಾರು ಮಾಡುವಂತ ಪ್ರಾಡಕ್ಟಿವಿಟಿ ಪರ್ಸೆಂಟೇಜ್ ನಮ್ಮಲ್ಲಿ ಎಕ್ಸಲೆಂಟ್ ಆಗಿದೆ, ಕ್ವಾಲಿಟಿ ಚೆನ್ನಾಗಿದೆ, ಇನ್ನೋವೇಟಿವ್ ಆಗಿದೆ. ಇನ್ನೋವೇಟಿವ್ ಅಂದ್ರೆ ಹೊಸ ಹೊಸ ವಿಷಯಗಳನ್ನ ಹೊಸದನ್ನ ತಯಾರು ಮಾಡುತ್ತೆ. ಆ ರೀತಿಯ ಒಂದು ಮ್ಯಾನೇಜ್ಮೆಂಟ್ ಅನ್ನ ಮಾಡುವಂತ ಒಂದು ಕಂಪನಿ ಅಂತ ಆಗಿದೆ. 2011 ಅಪ್ಗ್ರೇಡೆಡ್ 9001 2008, ಇಲ್ಲಿ 2000 ಇತ್ತು, 2008 ಗೆ ಅಪ್ಗ್ರೇಡೇಷನ್ ಆಗಿದೆ. ಅದೇ ರೀತಿ 2012 ಹಲಾಲ್ ಅಂಡ್ FDA. ಹಲಾಲ್ ಅಂದ್ರೆ ಹಲಾಲ್ ಸರ್ಟಿಫಿಕೇಶನ್. ನೀವು ಗಲ್ಫ್ ಕಂಟ್ರೀಸ್ ಅಲ್ಲಿ ಆಪರೇಟ್ ಮಾಡ್ಬೇಕಂದ್ರೆ ಅವ್ರು ಹಲಾಲ್ ಇದೆ ಅಂತ ಕೇಳ್ತಾರೆ, ಪರಿಶುದ್ಧತೆ ಇದೆಯಾ, ಏನಾದ್ರು ಕಲಬೆರಕೆ ಇದೆಯಾ, ಅದು ಅಂತ ಎಲ್ಲಾನು ಕೇಳ್ತಾರೆ. ಸೊ ಅದು ಇರಬೇಕು. ಪ್ಲಸ್ FDA ಫುಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್, ಇದು USA ನಲ್ಲಿ ಇದೆ. ಸಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನ್ ಫಾರ್ಮೇಟ್ ಕೊಡುತ್ತೆ ಅದ್ರ ಮೇಲೆ ಅವ್ರ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ. ಸೊ ಅದೇ ರೀತಿ 2013 ಇಂಟರ್ನ್ಯಾಷನಲ್ ಡೈರೆಕ್ಟ್ ಸೆಲ್ಲಿಂಗ್ ಎಜುಕೇಶನ್ ನಾವು ಮೆಂಬರ್. ಯಾವುದಕ್ಕೆ? ಅಸೋಸಿಯೇಷನ್. ಯಾವ್ದಕ್ಕೆ ಮೆಂಬರ್? ಎಲ್ಲರೂ ಡೈರೆಕ್ಟ್ ಸೆಲ್ಲಿಂಗ್ ಮೆಂಬರ್. ನಾವು ಮಾತ್ರ ಡೈರೆಕ್ಟ್ ಸೆಲ್ಲಿಂಗ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಮೆಂಬರ್. ಅವ್ರ ಎಜುಕೇಶನ್ ಯಾರು ಮೆಂಬರ್ ಇಲ್ಲ. ಅದೇ ರೀತಿ 2014 FSSA ಅಂಡ್ FICC ಮೆಂಬರ್ಶಿಪ್ ನ ನೋಡಿ. FSSA ಅಂದ್ರೆ ಫುಡ್ ಸೇಫ್ಟಿ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಅದೇ ರೀತಿ ಫೆಡರೇಷನ್ ಆಫ್ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿಯಲ್ಲಿ ನಾವು ಮೆಂಬರ್ಶಿಪ್ ನ ತಗೊಂಡ್ವಿ. ಆ ಒಂದು ಸಿಸ್ಟಮ್ ನ ನಾವು ಫಾಲೋ ಮಾಡ್ತಾ ಇದೀವಿ. 2015 ಅಡ್ಮೈರ್ಡ್ ಬ್ರ್ಯಾಂಡ್ ಆಫ್ ಇಂಡಿಯಾ ಅಂಡ್ ಅಡ್ಮೈರ್ಡ್ ಲೀಡರ್ ಆಫ್ ಏಷ್ಯಾ. ನಾವು ಬ್ರ್ಯಾಂಡ್ ಅಲ್ಲಿ ಇಂಡಿಯಾದಲ್ಲಿ ಅಡ್ಮೈರ್ ಇದೀವಿ, ಏಷ್ಯಾದಲ್ಲೇ ಬೆಸ್ಟ್ ಮ್ಯಾನೇಜ್ಮೆಂಟ್ ಇರುವಂತ ಸಿಸ್ಟಮ್. 2017 ಬೆಸ್ಟ್ ನ್ಯೂಟ್ರಾಸಿಟಿಕಲ್ ಕಂಪನಿ ಅಪ್ಗ್ರೇಡೆಡ್ 9001 2015 ISO. ಅದೇ ರೀತಿ ಬೆಸ್ಟ್ ದ ಇಂಡಿಯನ್ ಬೆಸ್ಟ್ ಕಂಪನಿ ಆಫ್ ದಿ ಇಯರ್ ಸಹ ನಮಗೆ ಬಂದಿದೆ. ಸೊ ಅದೇ ರೀತಿ 2018 ಬೆಸ್ಟ್ ಎಂಪ್ಲಾಯರ್ ಬ್ರ್ಯಾಂಡ್ ವರ್ಲ್ಡ್ HRD ಕಾಂಗ್ರೆಸ್ ಅಂತ ಇದೆ. ಸೊ HRD ಕಾಂಗ್ರೆಸ್ ಅಂದ್ರೆ ಪಾರ್ಟಿ ಅಲ್ಲ, ಅದೊಂದು ಬಾಡಿ. ಸೊ ಅವರು ಇದನ್ನ ರೆಕಗ್ನೈಸ್ ಮಾಡಿದ್ದಾರೆ. ನಾರ್ತ್ ಇಂಡಿಯನ್ ಬೆಸ್ಟ್ ಎಂಪ್ಲಾಯರ್ ಅವಾರ್ಡ್ ಬಂದಿದೆ. ಗ್ಲೋಬಲ್ 100 ಕಂಪನಿಯಲ್ಲಿ ನಾವು ಮೆಂಬರ್ ಆಗಿದ್ದೀವಿ. 2019 ಗ್ರೇಟ್ ಪ್ಲೇಸ್ ಟು ವರ್ಕ್ ಗ್ಲೋಬಲ್ HR ಎಕ್ಸಲೆನ್ಸ್ ಅವಾರ್ಡ್ 2019 ಬೆಸ್ಟ್ ವರ್ಕ್ ಪ್ಲೇಸ್ ಪ್ರಾಕ್ಟೀಸ್ ನಾವು ಇದೀವಿ. ಅದೇ ರೀತಿ 2021 ಗೆ 31st ಪೊಸಿಷನ್ ಇನ್ ಗ್ಲೋಬಲ್ 18 ಕಂಪನಿ. 2022 ಗೆ 38 ಪೊಸಿಷನ್ ಅಲ್ಲಿ ಇದೀವಿ ಅಟ್ ಪ್ರೆಸೆಂಟ್. ಸ್ವಲ್ಪ ಕರೋನಾ ಇದರಿಂದ, ಬಟ್ ನಮ್ಮ ಟಾರ್ಗೆಟ್ ಇದೆ ವಿಷನ್ ವಿತ್ 2025 20,000 crore plus turnover, 50 countries branch, 1 lakh car achiever, 10,000 agri car achiever ನ ನಾವು ಮಾಡಬೇಕು ಅನ್ನೋದು ನಮ್ಮ ಗೋಲ್ ಇದೆ, ನಮ್ಮ ವಿಷನ್ ಇದೆ. ಸೊ ಈ ರೀತಿ ವಿಷನ್ ಇಟ್ಕೊಂಡು ವರ್ಕ್ ಮಾಡ್ತಾ ಇರುವಂತ ಕಂಪನಿ. ಈ ಕಂಪನಿ ಆಲ್ರೆಡಿ UAE, ಬಹರೈನ್, ಸೌದಿ ಅರೇಬಿಯಾ, ನೇಪಾಳ್, ಬಾಂಗ್ಲಾದೇಶ್, ಓಮಾನ್, ಥೈಲ್ಯಾಂಡ್, ಗಾನಾ ಅಂಡ್ ಫಿಲಿಪೀನ್ಸ್ ನಮ್ಮ ಬ್ರಾಂಚ್ಗಳು ಆಲ್ರೆಡಿ ಆಪರೇಷನ್ ಅಲ್ಲಿ ಇದೆ. ಸೊ ಗ್ರಾಜುಯಲಿ ಎಲ್ಲ ದೇಶಗಳಿಗೆ ಒಬ್ಬೊಬ್ಬರೇ ಬ್ರಾಂಚ್ ಆದಾಗ ಅದನ್ನ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಆ ರೀತಿ ನಾವು ಈ ಒಂದು ದೊಡ್ಡ ಕಂಪನಿ ಜೊತೆಲಿ ನಾವು ಇದೀವಿ. ಹೇಳ್ಬೋದಾ? ಈ ತರ ಎಲ್ಲ ಹೇಳಿದ್ರೆ ನಿಮ್ ಕಂಪನಿ ನ್ಯಾಸ ಇರ್ಬೇಕಂತ ಕೇಳ್ತಾನ? ಸೇರ್ತೀನಿ ಅಂತ ಅವನೇ ಹೇಳ್ತಾನೆ, ನೀವೇನ್ ಕೇಳೋದು ಬೇಕಿಲ್ಲ. ನೀವೇನ್ ಮಾಡ್ತೀರಾ ಅಂದ್ರೆ ಬಹಳ ಡೇಂಜರ್. ಇದೆಲ್ಲ ಬಿಟ್ಟು ಬೇರೆ ಬೇರೆದೆಲ್ಲ ಹೇಳ್ಬಿಡ್ತೀವಿ. ನಮ್ಮ ಕೆಲವು ಲೀಡರ್ಗಳಿದ್ರು, ಪ್ಲಾನ್ ಹೆಂಗ್ ಹೇಳ್ತೀಯ ಅಂದ್ರೆ ಮನೆಗೆ ಹೋಗ್ತೀನಿ, ಪ್ರಾಡಕ್ಟ್ ತೋರಿಸ್ತೀನಿ, ಕೊಡು 5,000 ಅಂತ. ಅವನೇನ್ ಹೇಳ್ತಾನೆ, ಕಾಫಿ ಕುಡಿ, ತಿಂಡಿ ತಿನ್ನು, ಇನ್ನೊಂದ್ಸರಿ ವಿಷಯ ಕೊಡು. ಸೊ ಯುವರ್ ಪ್ರೆಸೆಂಟೇಶನ್ ನೀವು ಯಾವ ರೀತಿ ಮಾಡ್ಬೇಕಂದ್ರೆ ಒಬ್ಬ ಕಂಪನಿಯ ಓನರ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು. ಯು ಆರ್ ಎ ಪಾರ್ಟ್ನರ್ ಟು ದಿ ಕಂಪನಿ. ನೀವು ಮಾತಾಡೋದು ಹೇಗಿರ್ಬೇಕು? ಓನರ್ ಆಗಿರ್ಬೇಕು. ಆ ಓನರ್ ಆಗಿರ್ಬೇಕಂದ್ರೆ ನಿಮ್ ಮೆಂಟಾಲಿಟಿ ಹೆಂಗಿರ್ಬೇಕು? ನಮ್ಮ ಫ್ರೆಂಡ್ ಒಬ್ರು ಇದ್ರು, ಸ್ಯಾಟಲೈಟ್ ಕಾಂಪ್ಲೆಕ್ಸ್ ಅಲ್ಲಿ ಮೀಟಿಂಗ್ ಕರೆದಿದ್ದೆ. 200 ಕೋಟಿ ಪ್ರಾಪರ್ಟಿ ಅದು. ಎಷ್ಟು ಕೋಟಿ? 200 ಕೋಟಿ. ಅವನಿಗೆ ಕಾಫಿ ಕುಡಿಯೋಕೆ ಹೋಗೋಣಪ್ಪ ಅಂದೆ. ಸರಿ, ಆನಂದ್ ವಿಲಾಸಿಗೆ ಹೋಗೋಣ ಅಂತ ಹೋದ್ರೆ ಅವನೇನ್ ಮಾಡ್ದ, 17 ರೂಪಾಯಿ ಕಾಫಿ ಕೇಳ್ದ. ಸರಿ ಬಂದಾಗ 15 ಇತ್ತು, ಹಂಗೆ 17 2 ರೂಪಾಯಿ. ಅವ್ನು ಹಿಂಗ್ ನೋಡ್ದ, ನೀವು ಇದೇ ಬಿಲ್ಡಿಂಗ್ ಅಲ್ಲ ಆಫೀಸ್ ಅಂತ. ಇರೋದ ಜಾಗ ಯಾವುದು? 200 ಕೋಟಿ. ಕೇಳ್ತಿರೋದು ಎಷ್ಟು ರೂಪಾಯಿಗೆ? 2 ರೂಪಾಯಿ. ಅವನು ಅವಾಗ ಏನ್ ಮಾಡ್ದ, ನಿನ್ ಸವಾಸ ಬೇಡ ಅಂದ. ನೀವು ಅರ್ಥ ಆಗ್ತಿದೆಯಾ ನಾನು ಹೇಳಿದಲ್ಲ? ನೀವು ದೊಡ್ಡದಾಗಿ ಯೋಚನೆ ಮಾಡ್ಬೇಕು.
ನೀವೆಲ್ಲ ಮಾಡೋದೇನು? 2 ರೂಪಾಯಿ ಯೋಚನೆ. ಚಿಕ್ಕದಾಗಿ ಏನೋ ಸಣ್ಣದನ್ನ ಕೇಳ್ತೀರ, ಅದಕ್ಕೆ ಅವ್ನು ನಿಮ್ಮ ಹತ್ರ ಕೇಳೋದು. ನಮ್ಮಲ್ಲಿ ಭಾಳ ಜನ ಎಲ್ಲ ಪ್ಲಾನ್ ಹೇಳಿದ್ಮೇಲೆ ಅಪ್ಲಿಕೇಶನ್ ಫಿಲ್ ಮಾಡು ಅಂದರೆ ಹುಡುಕ್ತಾರೆ ಅಪ್ಲಿಕೇಶನ್. ಒಂದು ಅಪ್ಲಿಕೇಶನ್ ಮಿಸ್ ಆಗಿದೆ, 5 ರೂಪಾಯಿ ಮಾಡ್ಬಿಟ್ಟು ನೀವು ಅದನ್ನು ಸ್ಟಾರ್ಟ್ ಮಾಡ್ಬೋದು. ಎಸ್ ಆರ್ ನೋ? ಅವನಿಗೆ 18 ವರ್ಷ ವಯಸ್ಸಾಗಿರ್ಬೇಕಷ್ಟೇ. ಮಾಡಕ್ಕೆ ಏನಾಗಿರ್ಬೇಕು? 18 ವರ್ಷ. We should begin after the mastering the easy steps on how to start in a stage. Do not have thought that you can achieve the goal without following the system. You might be able to achieve a little success without the ability, but all of your downlines will not have the same ability. For everyone to succeed, everyone must follow the system. ಹಾಗಂದ್ರೆ ನೀವು ಯಾವುದೇ ಸಿಸ್ಟಮ್ನ ಫಾಲೋ ಮಾಡದೆ ಅಚೀವ್ಮೆಂಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವು ನಿಮ್ಮ ಎಬಿಲಿಟಿ ಮೇಲೆ ಮಾಡಿದ್ರೆ ನೀವು ಸಣ್ಣ ಪುಟ್ಟ ಸಕ್ಸಸ್ ಅನ್ನ ಮಾಡಬಹುದು ಹೊರತು ದೊಡ್ಡ ಸಕ್ಸಸ್ ಅನ್ನ ಮಾಡೋದಕ್ಕಾಗಲ್ಲ. ನಿಮಗೇನೋ ಎಕ್ಸ್ಟ್ರಾ ಟ್ಯಾಲೆಂಟ್ ಇದೆ ಅನ್ನೋ ಕಾರಣಕ್ಕೆ ನಿಮ್ಮ ಟೀಮಲ್ಲಿರೋ ಬರೋ ಎಲ್ಲ ಡೌನ್ಲಿಂಗು ಅಷ್ಟೇ ಟ್ಯಾಲೆಂಟ್ ಇರಲ್ಲ. ಹಾಗಾಗಿ ನೀವು ಲಾಂಗ್ ಟರ್ಮ್ ನಲ್ಲಿ ದೊಡ್ಡ ಸಕ್ಸಸ್ ಮಾಡಬೇಕಂದ್ರೆ ಕಂಪಲ್ಸರಿ ಸಿಸ್ಟಮ್ನ ಫಾಲೋ ಮಾಡಬೇಕು. ಇಟ್ ಈಸ್ ಕಂಪಲ್ಸರಿ, ಮಾಡಲೇಬೇಕು. ಕ್ಲಿಯರ್? ಓಕೆ. ಸೊ ಬಿಫೋರ್ ಗೆಟಿಂಗ್ involved in any business, one must understand and adapt the principles and rules of the business in order to succeed. ನನ್ನನ್ನೇನಾದರೂ CO ಮಾಡಿದರೆ ವೆಸ್ಟಿನವರು, ಯಾರಿಗೆಲ್ಲ ಅಪ್ಲಿಕೇಶನ್ ಕೊಟ್ಟಿದ್ದೀರಾ, ಪ್ರಾಡಕ್ಟ್ ತೊಗೊಂಡಿದ್ದೀರಾ, ಅವರಿಗೆ ಫಸ್ಟ್ನೇ ಮಂತ್ ಪೇ ಔಟು VFC ಪಾಸ್ ಆದ್ಮೇಲೆ ಕೊಡ್ತಿದ್ದೀವಿ. ಕಂಪಲ್ಸರಿ ಜಾಯ್ನ್ ಆಗಬೇಕು ಕೋರ್ಸ್ 4 ದಿನ ಬಂದ. ಯಾವುದೇ ಮಲ್ಟಿನ್ಯಾಷನಲ್ ಕಂಪ್ನಿಗೆ ಜಾಯ್ನ್ ಆದರೆ ಫಸ್ಟ್ ಅವ್ರು ಇಂಡಕ್ಷನ್ ಕೋರ್ಸ್ ಅಂತ ಮಾಡ್ತಾರೆ, ಆಮೇಲೆ ಕೆಲಸಕ್ಕೆ ಬಿಡ್ತಾರೆ. ನಾವು ಡೈರೆಕ್ಟಾಗಿ ಬಿಟ್ಟು ತಪ್ಪು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಬಿಡಲೇಬಾರ್ದು. ನೀವು ನಾನು ನೋಡಿ ನೀವು ಹೆಂಗಿದ್ದೀರಾ ಅಂದರೆ ಏನು ಕಲ್ತಿರೋ ಗುಳಿಗಳು ಇರ್ತೀರ, ಹೆಂಗ್ ಬೇಕಂಗೆ ಹೋಗ್ತಾ ಇದ್ದೀವಿ. ಈಗ ನೀವು LIC ಮಾಡಿಸ್ಬೇಕಂದ್ರೆ IRD ಎಕ್ಸಾಮ್ ಬರೀಬೇಕಾ, ಪಾಸ್ ಆಗಬೇಕಾ, ಆಮೇಲೆ ID ಕಾರ್ಡ್ ಕೊಡ್ತಾರೆ. ಎಸ್ ಸರ್ ನಾ? ನೆಕ್ಸ್ಟ್ ವೆಸ್ಟೀಜ್ಗೂ ಅದೇ ಸಿಸ್ಟಮ್ ತರಿಸ್ತೀನಿ. ತರಲೇಬೇಕು, ಇವತ್ತಲ್ಲ ನಾಳೆ ನಿಮ್ಮ ID ಎಂಟ್ರಿ ಮಾಡಬೇಕು, OTP ತಗೊಳ್ಳೋದು, ಬಂದು ಸಿಕ್ಕಾಕೊಳ್ಳೋದು. ಹಂಗಾದ್ರೆ ನೀವೆಲ್ಲ ಚೆನ್ನಾಗಿ ಬಿಡ್ತೀರ. ಗೊತ್ತಾಯ್ತೇನಪ್ಪ? ಇನ್ನೊಂದು ಯಾರನ್ನೇ ಜಾಯ್ನ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಫಸ್ಟ್ 2 ಅಪ್ಲಿಕೇಶನ್ ಸೈನ್ ಆಗಬೇಕು. ಫಸ್ಟ್ ಒಂದು ವೆಸ್ಟೀಜು, ಇನ್ನೊಂದು VFC. 2 ಅಮೌಂಟ್ ಕಲೆಕ್ಟ್ ಆಗಬೇಕು, ಒಂದು ಪ್ರಾಡಕ್ಟ್, ಇನ್ನೊಂದು VFC. ಅದು ಮಾಡಿದ್ರೆ ಮಾತ್ರ ನೀವು ಚೇಂಜ್ ಇರ್ತೀರ. ಇಲ್ಲ ಅಂದ್ರೆ ಅದೇ ರಾಗ, ಅದೇ ಹಾಡು, 500 ಜನ ಮನೆ ಹಾಡು, ಅವ್ರಿಗೆಲ್ಲ ನೀವೇ ಅಪ್ಲೈ. ಒಬ್ಬೊಬ್ರಿಗೆ 500 ಜನ ಇದೆ, ಎಷ್ಟೋ ಜನಕ್ಕೆ ಸಿಸ್ಟಮ್ ಇಲ್ಲ. ಯಾಕರು ಬಹುತ್ ಪ್ರಾಬ್ಲಮ್. ಓಕೆ. ಸಕ್ಸಸ್ ಇನ್ ವೆಸ್ಟೀಜ್ ಕಮ್ ಫ್ರಮ್ ಡೂಪ್ಲಿಕೇಶನ್ ಅಂಡ್ ಮಲ್ಟಿಪ್ಲಿಕೇಶನ್. ವೆಸ್ಟಿಂದ ಸಕ್ಸಸ್ ಆಗಬೇಕಂದ್ರೆ ಏನ್ ಸಿಸ್ಟಮ್ ಇದೆ, ನೀವೇನ್ ಕಲ್ತಿದ್ದೀರಾ ಅದನ್ನ ಕಲಿಸ್ಬೇಕು, ಅದನ್ನ ನಿಮ್ ಡೌನ್ಲೈನ್ ಕಲಿ ಮಾಡಿಸ್ಬೇಕು. ಅದೇ ತರ ಡೂಪ್ಲಿಕೇಶನ್ ಆಫ್ ದ ರೈಟ್ ಆಟಿಟ್ಯೂಡ್ ಅಂಡ್ ಆಕ್ಷನ್. ರಾಂಗ್ ಅಲ್ಲ, ರೈಟ್. ಯಾವುದು? ಓನ್ಲಿ ರೈಟ್. When you duplicate the right attitude and duplicate the right action, applying and parallel lines, multiplication will happen automatically in your network. ನೀವೇನ್ ಮಾಡ್ತೀರಾ ಅದು ನಿಮ್ಮ ಟೀಮ್ ಮಾಡುತ್ತೆ, ನೀವೇನ್ ಮಾಡಲ್ಲ ಅದು ನಿಮ್ಮ ಟೀಮ್ ಮಾಡಲ್ಲ. ಬಹಳ ಜನ ಏನಾಗಿದ್ದಾರೆ ಅಂದ್ರೆ ನೀನು ಮಾಡ್ಕೊಂಬ, ನಾನು ಆಮೇಲೆ ಬರ್ತೀನಿ ಅಂತ. ಎಸ್ ಸರ್ ನೋ? ಅದಕ್ಕೆ ಅವರು ಫಸ್ಟ್ ಅದನ್ನೇ ಅವ್ರು ನಮ್ಗೆ ಹೇಳಿದ್ದಾರೆ. ಅವ್ರೇನ್ ಹೇಳಿದರೆ, ನಮ್ಮ ಅಪ್ಪ ಏನ್ ಹೇಳಿದಾನೆ, ನಾನು ಎಲ್ಲ ಮಾಡಿದ್ಮೇಲೆ ನಾನು ಬರ್ತಾನಂತೆ, ಅದಕ್ಕೆ ನೀನೊಂದು ಕೆಲಸ ಮಾಡು, ನೀನ್ ನಂದು ನೀನು ಮಾಡು, ಆಮೇಲೆ ಬರ್ತೀನಿ ಅಂತಾನೆ. ಅವ್ನು ಹೊಸದಾಗಿ ಜಾಯ್ನ್ ಆಗಿರೋ ಏನ್ ಹೇಳ್ತಾನೆ, ನೀನು ಎಷ್ಟು ಜಾಯ್ನ್ ಆಗಿತ್ತು, ID ಕೊಟ್ಟಾಯ್ತು, ನಿಂದೆ ಆಧಾರ್ ಕಾರ್ಡ್, ನಿಂದೆ ಪಾನ್ ನಂಬರ್, ನಿಂದೆ ಬ್ಯಾಂಕ್ ಪಾಸ್, ನಿಂದೆ ಇನ್ಕಮ್, ನಾಳೆ ನೀನೇ ಕೆಲಸ ಮಾಡ್ಬೇಕು. ಮುಗೀತು ಕೆಲಸ, ಒಂದು ಮುಗೀತು ಕೆಲಸ. ಆಕ್ಚುಲಿ ಏನ್ ಮಾಡ್ಬೇಕಾಗಿತ್ತು? ಗುಡ್ ಮಾರ್ನಿಂಗ್ ಮಿಸ್ಟರ್. ಗುಡ್ ಮಾರ್ನಿಂಗ್. ರೆಕಾರ್ಡಿಂಗ್ ಸ್ಟಾಪ್. ಎಲ್ಲ ಎದ್ದು ನಿಂತ್ಕೊಳ್ಳಿ. ನಿಮಗೆ ಅದರಿಂದ
the best testimonial ಸಿಗುತ್ತೆ and will be able to do advertise with greater confidence. See, ವೆಸ್ಟೀಜ್ ಬಿಸ್ನೆಸ್ ನಾವು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಯಾರು ನಮ್ಮ ಕೆಳಗೆ ರೆಡಿ ಇರಲಿಲ್ಲ ಪ್ಲಾನ್ ಹೇಳಿದ್ರೆ. ನಾವೆಲ್ಲರಿಗೂ ಮಾಡಿದ್ದು ಒಂದೇ, ಅವ್ರಿಗೆ ಪ್ಲಾನ್ ಹೇಳೋದು, ಕನ್ವಿನ್ಸ್ ಆಗಿಲ್ಲ ಅಂದ್ರೆ ಪ್ರಾಡಕ್ಟ್ ಕೊಡೋದು, ರಿಸಲ್ಟ್ ಬಂದ್ಮೇಲೆ ಫಾಲೋ ಅಪ್ ಮಾಡೋದು. ಒಬ್ಬೊಬ್ಬನೇ ಆ ತರ ಟಿವಿಗೆ ಕನ್ವರ್ಟ್ ಮಾಡಿದ್ದು. ಹಾಗಾಗಿ ಪ್ರಾಡಕ್ಟ್ ನ ಕೊಟ್ಟು ನಾವು ಕನ್ವರ್ಟ್ ಮಾಡಿದ್ವಿ ಬಹಳ ಜನ. There are many who might have the mentality of selling the products and not using them beforehand. ನಿಮಗೆ ಗೊತ್ತಿಲ್ಲ, ನಾನು ಯಾವುದೇ ಒಂದು ಪ್ರಾಡಕ್ಟ್ ಒಂದು 5-6 ಪ್ರಾಡಕ್ಟ್ ನ ಬಿಟ್ಟು, ಅದು ಶತಾವರಿ ಮ್ಯಾಕ್ಸ್, ಈ ತರ ಕೆಲವೊಂದು ಕ್ಯಾಪ್ಸೂಲ್ ಇಂಥವನ್ನ ಬಿಟ್ಟು ಇನ್ನೆಲ್ಲ ಪ್ರಾಡಕ್ಟ್ಗಳನ್ನ ನಿಮಗೆ ಬಂದು ಟೆಸ್ಟಿಮನಿ ಹೇಳೋದಕ್ಕೂ ಮೊದಲು ನಾನೇ ಪರ್ಸನಲ್ ಆಗಿ ಯೂಸ್ ಮಾಡಿರ್ತೀನಿ. ಒಂದಿನ ಕಂಪ್ನಿ ಟ್ರೈನಿಂಗ್ ಅಟೆಂಡ್ ಆದಾಗ ಅವ್ರು ಏನ್ ಹೇಳಿದ್ರು ಅಂದ್ರೆ, ನಮ್ಮ ಹತ್ರ ಒಂದು ಸ್ಪೆಷಲ್ ಪ್ರಾಡಕ್ಟ್ ಇದೆ. ಇದೇನಿದು? ಡೀಪ್ ಕ್ಲೀನ್ಸಿಂಗ್ ಅಲ್ಲ, ವಾಶು ಅಲ್ಲ, ಹೈಡ್ರೇಷನ್ ಅಲ್ಲ. ಹೈಡ್ರೇಷನ್ ಈ ತರ ಇರೋದೇ ಇಲ್ಲ ಮೊದಲನೇದಾಗಿ. ಇದು ಯೂತ್ ಎಲೆಕ್ಸಿಯರ್. ಇದನ್ನ ಹೇಳಿದ್ರು, ನಾನು ಅದನ್ನ ಸ್ಟಡಿ ಮಾಡಿ PPT ತರಿಸ್ಕೊಂಡು ಪ್ರಿಪೇರ್ ಎಲ್ಲ ಮಾಡಿ ಎಲ್ಲ ಸ್ಟಡಿ ಮಾಡಿದ್ಮೇಲೆ ಅದ್ರಲ್ಲಿ ನನಗೆ ಒಂದು ಕಂಟೆಂಟ್ ಬಂತು. ಯೂತ್ ಎಲೆಕ್ಸಿಯರ್ ಏನು ಕಾಸ್ಟ್ಲಿ ಅಂದ್ರೆ, ಇದರಲ್ಲಿ ಗೋಲ್ಡ್ ಡಸ್ಟ್ ಹಾಕಿದ್ದಾರೆ ಅಂತ. ಗೋಲ್ಡ್ ಡಸ್ಟ್ ಹಾಕಿರೋದು ಇದರಲ್ಲಿ. ಗೋಲ್ಡ್ ವೇಸ್ಟ್ ಏನಿದೆ ಗೊತ್ತಾ ರೇಟ್ ಮಾರ್ಕೆಟ್ ಅಲ್ಲಿ? ಗೋಲ್ಡ್ 1 ಗ್ರಾಮಿಗೆ 5,500 ಇದೆ. ವೇಸ್ಟಿಗೆ ಎಷ್ಟಿದೆ? 2,500 ರೂಪಾಯಿ ಗ್ರಾಮಿಗೆ ಇರುತ್ತೆ. ಅದನ್ನ ಇದ್ರಲ್ಲಿ ಹಾಕಿದ್ದಾರೆ. ಇದನ್ನ ಹಂಗೆ ಯೂಸ್ ಮಾಡಬಹುದು ಅಂತ ನಾನೇ ಇದನ್ನ ಹಾಕೊಂಡು ಫಸ್ಟ್ ಟೆಸ್ಟ್ ಮಾಡಿದೆ. ಗೋಲ್ಡ್ ಬರುತ್ತೆ. ನೀವು ಯೂಸ್ ಮಾಡಿದ್ದೆ ಒಂದ್ಸರಿ ಏನಾರ ಟೆಸ್ಟ್ ಮಾಡೋಣ. ನೀನು ನಾಟ್ ಯೂಸಿಂಗ್ them beforehand. These type of distributors are not guaranteed failure in Vestige system and will not have long-term success. ಯಾರು ಸಿಸ್ಟಮ್ ನ ಬಿಟ್ಟು ವರ್ಕ್ ಮಾಡ್ತಾರೆ ಅವರು ದೊಡ್ಡ ಸಕ್ಸಸ್ ಅನ್ನ ಮಾಡಕ್ಕಾಗಲ್ಲ. ಹಾಗಾಗಿ ಅವ್ರದ್ದು ಫೇಲ್ಯೂರ್ ಗ್ಯಾರಂಟಿ ಇದೆ, ಸಕ್ಸಸ್ ಅಲ್ಲ. ಸಿಸ್ಟಮ್ ಬಿಟ್ಟು ಮಾಡೋದು ಫೇಲ್ಯೂರ್ ಆಗ ಗ್ಯಾರಂಟಿ ಇದೆ ಹೊರತು ಸಕ್ಸಸ್ ಅಲ್ಲ. ಹಾಗಾದ್ರೆ ಸ್ಟೆಪ್ 2 ಏನ್ ಹೇಳುತ್ತೆ? ಫಸ್ಟ್ ಸ್ಟೆಪ್ 1 ಏನ್ ಹೇಳ್ತು? ಪ್ರಾಡಕ್ಟ್ ನ ಯೂಸ್ ಮಾಡಿದ್ದು. ಸ್ಟೆಪ್ 2 ಏನ್ ಹೇಳ್ತು? ಶೇರ್ ಮಾಡಬೇಕು. ಐ ಆಮ್ ಹೆಲ್ತಿ, ನಾನು ಚೆನ್ನಾಗಿದ್ದೀನಿ. ಐ ಹ್ಯಾವ್ ಸ್ಪಿರುಲಿನಾ, ಐ ಹ್ಯಾವ್ ನೋನಿ, ಐ ಯೂಸ್ ಆಲ್ ಪ್ರಾಡಕ್ಟ್ಸ್. The more you take about your products, the more customers you are going to have. So advertise by sharing to all. Advertise by sharing to all. ನೀವು ಒಂದ್ಸಲಿ ಫೇಸ್ ವಾಶ್ ಮಾಡ್ಬಿಟ್ಟು, ವೆಸ್ಟೀಜ್ ಫೇಸ್ ವಾಶ್ ಅಲ್ಲಿ ಇಲ್ಲಿದೆ. ಯಾರಾದ್ರೂ ತಂದಿದ್ದೀರಾ ಫೇಸ್ ವಾಶ್? ಇದೆಯಾ? ಈಗ ಬ್ಯಾಗಿದೆ, ನಂದು ಬ್ಯಾಗಿದೆ. ನಾಳೆ ಟೆಸ್ಟ್ ಮಾಡೋಣ. ನೀವು ಫಸ್ಟ್ ಬನ್ನಿ, ನಿಮ್ಮ ಫೋಟೋ ತೆಗಿತಾರೆ ನಮ್ಮ ಡೈರೆಕ್ಟ್ರು, ಫಿಲ್ಮ್ ಡೈರೆಕ್ಟರ್ ಇರ್ಬೋದು, ಶೂಟಿಂಗ್ ಮಾಡ್ತಿದ್ರೆ. ಅದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಬನ್ನಿ, ಮತ್ತೆ ಅದೇ ಡೈರೆಕ್ಟರ್ ಫೋಟೋ ತೆಗೆದು ಹೇಳ್ತಾರೆ ನಿಮ್ಗವ್ರಿಗೂ ಬಹಳ ವ್ಯತ್ಯಾಸ ಇದೆ ಅಂತ. ಅಷ್ಟೊಂದು ಫೇಸ್ ವಾಶ್ ಅಲ್ಲಿ ಚೇಂಜ್ ಆಗುತ್ತೆ. ಎಷ್ಟು ಜನ ಬ್ರೈಟ್ನಿಂಗ್ ಕ್ರೀಮ್ ಯೂಸ್ ಮಾಡಿದ್ದೀರಾ? ಒಂದ್ಸಲಿ ನೀವು ಅದನ್ನ ಯೂಸ್ ಮಾಡಿದ್ಮೇಲೆ ಪ್ರಪಂಚದ ಬೇರೆ ಯಾವ ಬ್ರೈಟ್ನಿಂಗ್ ಕ್ರೀಮ್ ನಿಮ್ಗೆ ಇಷ್ಟ ಆಗುತ್ತೆ. ಆ ಕ್ವಾಲಿಟಿ ಅದು ಹೇಳಕ್ಕೂ ಬರಲ್ಲ, ನೀವು ಕೇಳಕ್ಕೂ ಬರಲ್ಲ, ಫೀಲ್ ಮಾಡ್ಬೇಕಷ್ಟೇ ಹಚ್ಕೊಂಡು. ನೋಡಿ ಇಲ್ಲೇ ಮಾಡಿ ಬ್ರೈಟ್ ಅಂದ್ರೆ ಸಿ ಬಹಳ ಜನಕ್ಕೆ ಒಂದು ಕ್ವಶನ್ ಇದೆ, ಕೆಂಪಗಾಗ್ತಾರ ಕರ್ರಗಾಗ್ತಾರ? ಏನಾಗಲ್ಲ. ಏನಾಗ್ತೀರ ಅಂತ ನಾನು ಹೇಳ್ತೀನಿ. ನೀವು ಚಿಕ್ಕ ಮಕ್ಕಳಿದ್ದಾಗ ನಿಮ್ ಸ್ಕಿನ್ ಇತ್ತಲ್ಲ, ಆ ಟೈಪ್ ಚೇಂಜ್ ಆಗುತ್ತೆ. ಆ ಕಲರ್, ಆ ಶೇಪ್, ಆ ಲುಕ್ ಬರುತ್ತೆ. ₹2,500. ಆಮೇಲೆ ಏನ್ ಮಾಡಿದ್ರಿ? ಮೂರನೇದು ಏನ್ ಮಾಡಿದ್ರಿ? ಲಿಸ್ಟ್ ಮಾಡಿದ್ರಿ. ಏನ್ ಮಾಡಿದ್ರಿ? ಯಾರ್ಯಾರು ಲಿಸ್ಟ್ ಮಾಡಿದ್ರಿ? ನೈಬರ್, ಕ್ಲಾಸ್ಮೇಟ್, ಮನೆ ಹತ್ರದವರು, ಹಿಂದೆ ಮನೆಯವರು, ಮುಂದೆ ಮನೆಯವರು, ಕಟಿಂಗ್ ಮಾಡೋರು, ಮನೆ ಕೆಲ್ಸಕ್ಕೆ ಬರೋರು, ಯಾರನ್ನೂ ಬಂದಿಲ್ಲ. ಯಾರು ಬಿಡಬಾರ್ದು, ಎಲ್ಲರಿಗೂ ಲಿಸ್ಟ್ ಮಾಡಬೇಕು, ಎಲ್ಲರಿಗೂ ಪ್ಲಾನ್ ಹೇಳ್ಬೇಕು. ಒಬ್ಬ ಕಳ್ತನ ಮಾಡಿ ಬೇಜಾರು ಹೋಗಿರುತ್ತೆ, ಒಳ್ಳೆ ಜೀವನ ಮಾಡಬೇಕು ಅಂತ
ಹೇಳ್ತಾರೆ ನೀವು ಎಷ್ಟಿಗೆ ಆಪರ್ಚುನಿಟಿ ಇವತ್ತಿಂದ ನಾನು ಕಳ್ತನ ಮಾಡಲ್ಲ ಅಂತ ಅವ್ರ ಮನೆ ದೇವ್ರ ಹತ್ರ ಪ್ರಮಾಣ ಮಾಡಿಸ್ಬಿಟ್ಟು ಕರ್ಕೊಂಬಂದು ಎಷ್ಟು ಸ್ಟಾರ್ಟ್ ಸೂಪರ್. ಹಂಗೆ ಕರ್ಕೊಂಡು ಯಾಕೆ ಬರ್ರಿ ಅಂತ ಹೇಳಿಲ್ಲ ಅಂದ್ರೆ ನಿಮ್ಮನ್ನೇ ಫಸ್ಟ್ ಕಲಿಯೋದು, ಅದಕ್ಕೆ ಕರ್ಕೊಂಬಂದ್ರೆ ನೀವೆಲ್ಲ ನಿಮ್ಗೆ ಕಲಿತಾನೆ. ದೇವ್ರ ಹತ್ರ ಪ್ರಮಾಣ ಮಾಡಿಸ್ಬಿಡ್ಬೇಕು, ನಾನು ಇನ್ನೊಂದ್ಸರಿ ಕದ್ರೆ ನಾನು ನಮ್ಮ ವಂಶ ಇವತ್ತಿಂದ ಕ್ಲೋಸ್ ಅಂತ ಹೇಳ್ಬಿಟ್ಟು ಬಂದ್ಬಿಡುತ್ತೆ, ಕರ್ಕೊಂಡ್ಬಿಡ್ಬೇಕು, ಆಮೇಲೆ ಕೆಲಸ ಮಾಡಿಸ್ಬೇಕು. ಆಗ ಮಾಡಲ್ಲ, ಬೈಕೆ ಕದಿಯೋದು ಬಿಡ್ಲೇಬೇಕಾಗುತ್ತೆ. ನಾನು ಅರಸೀಕೆರೆಗೆ ಹೋಗಿದ್ದೆ, ಒಬ್ರು ರೈತರ ಮನೆಗೆ ಹೋಗಿದ್ದೆ, ಪ್ಲಾನ್ ಎಲ್ಲ ಹೇಳಿದೆ. ಅವ್ರ ಮಗ ಒಂದೇ ಕಂಡೀಷನ್, ನಮ್ಮ ಅಪ್ಪ ಸಿಗರೇಟ್ ಸೇರೋದು ಬಿಡಿಸ್ಬಿಟ್ರೆ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ. ಏನು ಮಾಡ್ಬೇಕು ನನಗೆ BP ರೈಸ್ ಅಂತ ಕೇಳಿದಾಗ ನಾನು ಮೂಂದ್ಬಿಟ್ಟೆ, ಆಯ್ತು ಕಕ್ಕ ಬಂದೆ. ಭಾಳ ಯೋಚನೆ ಮಾಡಿದೆ ಈ ವ್ಯಕ್ತಿ ಹೆಂಗ್ ಬಿಡಿಸೋದು ಅಂತ. ಕೊನೆಗೆ ಅವ್ರದ್ದು ಸ್ಟಡಿ ಮಾಡಿದೆ. ನಾಳೆ ಬೆಳಗ್ಗೆ ಕರ್ಕೊಂಬರ್ಬೇಕು ದೇವಸ್ಥಾನದ ಹತ್ರ ಅಂದರೆ ಕರ್ಕೊಂಬಂದಾಯ್ತು. ಅವ್ರಿಗೆಲ್ಲ ಕೇಳಿದೆ, ಸರ್ ಈ ಊರಿನ ಬಗ್ಗೆ ಏನು, ಈ ದೇವಸ್ಥಾನ ಹೆಂಗೆ, ನಿಮ್ಮ ಮನೆತನ ಏನು ಎಲ್ಲ ಕಡೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ಮೇಲೆ ಸ್ಟೇಜಿಗೆ ಕರೆದ್ಬಿಟ್ಟು ಇವತ್ತಿನಿಂದ ಊರಿನವ್ರಿಗೆಲ್ಲ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ, ಈ ಜನಗಳು ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಗೌಡ್ರು ಒಂದು ಪ್ರತಿಜ್ಞೆಯನ್ನು ಮಾಡುತ್ತಿದ್ದಾರೆ. ನಾನೇನು ಹೇಳ್ತೀನಿ ಅದು ಹೇಳ್ಬೇಕು ಸರ್ ಅಂದೆ. ಹಂಗೆ ಹೇಳ್ತಾ ಬಂದರು. ಎಲ್ಲ ಹೇಳ್ತಾ ಲಾಸ್ಟ್ಗೆ ನಾನು ನಿಮ್ಮೆಲ್ಲರೂ ಒಳ್ಳೇದಾಗುತ್ತೆ ಅಂದ್ರೆ ಒಂದು ತ್ಯಾಗ ಮಾಡಕ್ಕೂ ನಾನು ಸಿದ್ಧ ಇದ್ದೀನಿ, ಇವತ್ತಿಂದ ಈ ದೇವ್ರ ಮೇಲೆ ಆಣೆ ಹಾಕ್ಬಿಟ್ಟು ಸಿಗರೇಟ್ ಸೇದೋದು ಬಿಡ್ತೀನಿ ಅಂತ ಹೇಳು ಅಂತ ಅಂದೆ. ಹಂಗೆ ಹೇಳ್ಬಿಟ್ಟು ಸಾರ್ ಎಂತ ಮಸ ಸರ್ ಅದೊಂದು ವಾಪಸ್ ಕೊಟ್ಬಿಡಿ ಸರ್ ಅಂತ. ಇಲ್ಲಪ್ಪ ದೇವ್ರ ಮುಂದೆ ಹೇಳಿದ್ಮೇಲೆ ಕೊಟ್ರೆ ನಿಮ್ಮ ವಂಶರು ಒಬ್ರು ಉಳಿಯುವಂತೆ ನೋಡಿ ನೀನೇ ಹೇಳಿದ್ಯಾ ಅಂದೆ. ನೋಡಿ ಹೇಳಿದೆ, ನಮ್ಮ ದೇವ್ರಿಗೆ ಏನೋ ಸುಳ್ಳು ಹೇಳಿದ್ರೆ ಸತ್ಯ ಹೋಗ್ತಾರೆ ನಿನ್ನ. ಈಗ ನೀವು ಸತ್ತೋಗ್ಬಿಡ್ತೀನಿ, ನಾನೇನು ಮಾಡೋಕ್ಕಲ್ಲ, ಐ ವೆರಿ ಸಾರಿ ಅಂದೆ. ಅವ್ರ ಮಗ ಇದ್ದನು, ನಮ್ಮಪ್ಪ ಹೇಳಿದ್ಮೇಲೆ ನಾನು ಸಿಗರೇಟ್ ಸೇರಲ್ಲ, ನನ್ನ ಮಗನೂ ಸೇರಲ್ಲ, ಅವನು ಬಿಡಲೇಬೇಕಲ್ಲಪ್ಪ. ಅವತ್ತೇ ಒಂದು ಬಿಟ್ಟ. ಆಮೇಲೆ ಒಂದು ವಾರ ಆದ್ಮೇಲೆ ಡೈಲಿ ಫೋನ್ ಮಾಡಿ ನನ್ನ ತಲೆ ನಾನು ಸಿಗರೇಟ್ ಸೇರೋದು ಬಿಡಿಸಿದ್ದೀರಾ, ನನಗೆ ರಾತ್ರಿ ಇದೇ ಬರಲ್ಲ, ದನ ಕಾಯಕ್ಕೆ ಹೋದಾಗ ಆಗಲ್ಲ, ನಾನೇನು ಮಾಡಬೇಕು ಅಂತ. ಕೊನೆಗೆ ನಾನು ಭಾಳ ಯೋಚನೆ, ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ಲೇಬೇಕಲ್ಲ, ಈಗ ಅದು ಕೊಡ್ಕೊಂಡ್ಮೇಲೆ ಇದು ಕೊಡ್ಬೇಕಲ್ಲ, ಅವ್ನು ಏನಾದ್ರು ಒಂದು ಮಾಡ್ಬೇಕಲ್ಲ ಅಂದ್ರೆ. ಆಮೇಲೆ ಒಂದು ಐಡಿಯಾ ಮಾಡಿ ಅವ್ರ ಮಗನಿಗೆ ಹೇಳಿದೆ, ನಿಮ್ಮ ತಂದೆಗೆಲ್ಲ ಡೈಲಿ ಫೋನ್ ಮಾಡ್ತಾರೆ, ಒಂದು ವಾರ ಆಯ್ತು, ಈಗ ನಾನೇನಾದ್ರು ಅಂದ್ರೆ ದೇವ್ರ ಹತ್ರಕ್ಕೆ ಹೋಗಿ ತಪ್ಪು ಕಾಣಿಕೆ ಕಟ್ಟಿ ಮತ್ತೆ ಸಿಗರೇಟ್ ಸೇದಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳೋರೆ. ಏನೋ ಒಂದು ಐಡಿಯಾ ಮಾಡಬೇಕು ಅಂದೆ. ಸರ್ ನನಗಂತೂ ಐಡಿಯಾ ಗೊತ್ತಿಲ್ಲ, ನೀವೇನಾದ್ರು ಮಾಡಬೇಕು ಅಂತ. ಕೊನೆಗೆ ಏನು ಮಾಡಿದೆ, ಅವನಿಗೆ ಒಂದು ಐಡಿಯಾ ಕೊಟ್ಟೆ, ಹೋಗಿ ನೀನು ಕಡಲೆ ಬೀಜ ತಗೊಂಬಂತ, ನಿಮ್ಮಲ್ಲಿ ಶೇಂಗಾ ಅಂತಿರಲ್ಲ ಅದನ್ನ ಚೆನ್ನಾಗಿ ಉದ್ಬಿಟ್ಟು ಅವ್ರಿಗೆ ಒಂದು ಪಾಕೆಟಲ್ಲಿ ಹಾಕಿ ಕೊಡಬೇಕು. ಅವರು ದನ ಕಾಯಕ್ಕೆ ಹೋದಾಗ ಅಥವಾ ಗದ್ದೆಗೆ ಹೋದಾಗ ಬೇಜಾರಾದಾಗ ಸಿಗರೇಟ್ ಸೇರ್ತಿದ್ರಲ್ಲ ಒಬ್ಬರೇ ಇದ್ದಾಗ, ಆಗ 4 ಕಾಳು ತಿನ್ಬೇಕು, ಪಕ್ಕಂಡು ಇಡಬೇಕು ಅಂತ ಹೇಳಿ ಅವ್ರನ್ನ ಪ್ರಾಕ್ಟೀಸ್ ಮಾಡಿ ಸಿಗರೇಟ್ ಸೇದನ್ನ ಬಿಟ್ಟಿದ್ರೆ ಮನಸ್ಸಿದ್ರೆ ಮಾರ್ಗ. ಎಸ್ ಆರ್ ನೋ? ನೀವು ಯಾರು ಸಿಗರೇಟ್ ಸೇದ್ರೆ ನಮ್ಮ ಟೀಮಲ್ಲಿ ಇಲ್ಲ ತಾನೆ? ಇದ್ರೆ ಇವತ್ತಿಂದ ಎಲ್ಲ ಬಿಟ್ಟಿದ್ರೆ ನಿಮ್ಮ ಮನೆ ದೇವ್ರ ಮೇಲೆ ಹಣೆ. ಗೊತ್ತಿಲ್ಲ, ಏನಾರು ಐಡಿಯಾ ಆಯ್ತಾ? ಇಲ್ಲ ಸರ್. ಹಂಗೇನಿಲ್ಲಲ್ಲ? ಇಲ್ಲ ಸರ್. ಡ್ರಿಂಕ್ಸ್ ಏನಾರು ಮಾಡ್ತಿದ್ದೀರಾ? ಈಗ ಮಾಡ್ರೆ ಬಿಡಿಸ್ತೀನಿ ಅಂತ ಹುಷಾರಾಗ್ಬಿಟ್ರಿ. ಏನಪ್ಪಾ ನೀವು ಮೊದಲು ಅದನ್ನ ಹೇಳೋದು, ಅದೇ ಫಸ್ಟ್ ಮಾಡಿಸ್ತಿದ್ದೆ. ಲಾಸ್ಟ್ನೇ ದಿನ ಮಾಡ್ಸೇನೆ, ನಾಳೆ ಅಲ್ಲ 4ನೇ ದಿನ ಬರ್ತಾರಲ್ಲ, ಯಾವ್ದಾರು ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋಣ, ಟೈಮ್ ಇರ್ತದಲ್ಲ, ಅಲ್ಲೇ ಮಾಡೋಣ. ಒಂದು ಕೆಲಸ ಮಾಡಿ, 4ನೇ ದಿನ ಟ್ರೈನಿಂಗ್ ಬರ್ಬೇಕಾದ್ರೆ ಇಲ್ಲಿ ಯಾರು ಕ್ರಿಶ್ಚಿಯನ್ ಇದ್ದೀರಾ? ಕ್ರಿಶ್ಚಿಯನ್ಸ್ ಯಾರು ಇದ್ದೀರಾ? ನೀವು ಕ್ರಿಶ್ಚಿಯನ್ ಅಂತ ಓಕೆ. ಮುಸ್ಲಿಮ್ಸ್ ಇದ್ದೀರಾ? ಕುರಾನ್ ತಾನೆ, ಒಬ್ರು ಕುರಾನ್ ತಾನೆ, ಆಯ್ತಾ? ಮುಸ್ಲಿಮ್ಸ್ ಕುರಾನ್ ತಾನೆ, ಹಿಂದೂಗಳೆಲ್ಲ ಭಗವದ್ಗೀತೆ ತಾನೆ, ಆಮೇಲೆ ಜೈನರಿದ್ರೆ ಜೈನ ಗ್ರಂಥ ತಾನೆ, ಬೌದ್ಧರಿದ್ರೆ ಬೌದ್ಧಿಸಮ್ ತಾನೆ, ಕ್ರಿಶ್ಚಿಯನ್ ಇದ್ರೆ ಕ್ರಿಶ್ಚಿಯನ್ ತಾನೆ. ಅವತ್ತು ಎಲ್ಲಾ ಧರ್ಮ ಗ್ರಂಥಗಳನ್ನ ಇಟ್ಟು ಅವತ್ತಲ್ಲೇ ಪ್ರಮಾಣ ವಚನ ಮಾಡಿ ಯಾವ ಧರ್ಮಕ್ಕೆ ಹೋದ್ರಿ ಮುಂದೆ ಮಾಡಿ ಹಂಗೆ ಹೋಗ್ಬಿಡೋಣ. ಕ್ಲೋಸ್, ಪರ್ಮನೆಂಟ್ ಕ್ಲೋಸ್. ಓಕೆನಾ? ಓಕೆ, ಈಗ ಲಿಸ್ಟ್ ಆಯ್ತಾ? ಲಿಸ್ಟ್ ಮಾಡಿದ್ಮೇಲೆ ಏನ್ ಮಾಡ್ಬೇಕು ಅನ್ನೋ ಕ್ವಶನ್ ಇದೆ, ಅದಕ್ಕೆ ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. 4ನೇದು, ಈ ಫಾರ್ಮೆಟ್ ನ ಯೂಸ್ ಮಾಡಬೇಕು. ಇಫ್ ಆರ್ ಅಂಡ್ ಫಾರ್ ಮೆಥಡ್. ಇದು ಫಸ್ಟ್ ನಿಮ್ಗೆ ಯಾರು ಒಬ್ಬ ವ್ಯಕ್ತಿನ ಕರಿಬೇಕಂದ್ರೆ ಫೋನಲ್ಲಿ ಆಗಿರ್ಬೋದು ಅಥವಾ ಎದುರುಗಡೆ ಸಿಕ್ಕಿದ್ರು ಅಷ್ಟೇ, ನೀವು ಡೈರೆಕ್ಟ್ ಆಗಿ ವೆಸ್ಟಿಜ್ ಪ್ಲಾನಿಗೋಸ್ಕರ ಕರಿಬಾರ್ದು. ಫಸ್ಟ್ ಅವ್ರ ಫ್ಯಾಮಿಲಿ ಬಗ್ಗೆ ಮಾತಾಡಬೇಕು. ಈಗ ಉದಾಹರಣೆಗೆ ಯಾವ್ದೋ ಒಬ್ರು ಮನೆಗೆ ಹೋಗ್ತೀವಿ, ಅವ್ರು ಸಿಗ್ತಾರೆ, ರೋಡಲ್ಲಿ ಸಿಗ್ತಾರೆ. ಏನಪ್ಪಾ ಭಾಳ ದಿನ ಆಯ್ತು ಸಿಕ್ 3-4 ವರ್ಷ ಆಯ್ತಲ್ಲ, ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರ, ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ, ಅಣ್ಣ ತಮ್ಮ ಚೆನ್ನಾಗಿದ್ದಾರೆ ಅಂತ ವಿಚಾರಿಸ್ಬೇಕು ಫಸ್ಟ್. ಎಸ್ ಆರ್ ನೋ? ಅದಾದ್ಮೇಲೆ ಅದು ಫ್ಯಾಮಿಲಿ ಬಗ್ಗೆ. 2ನೇದೇನು, ಆಕ್ಯುಪೇಷನ್. ನೀನ್ ಹೇಗೆ ಕೆಲಸ ಮಾಡ್ತಾ ಇದೀಯಾ, ಈಗ ಪರವಾಗಿಲ್ವಾ, ನಿಮ್ಮ ಆಫೀಸು ಇನ್ಕ್ರಿಮೆಂಟ್ ಆಯ್ತಾ, ಪೊಸಿಷನ್ ಸಿಗ್ತಾ, ಕಂಪ್ನಿ ಏನಾದ್ರು ಎಕ್ಸ್ಪೆನ್ಷನ್ ಆಯ್ತಾ, ಬಿಸ್ನೆಸ್ ಚೆನ್ನಾಗಿ ನಡೀತೀಯ ಅಂತ ವಿಚಾರಿಸ್ಬೇಕು. ಅದಾದ್ಮೇಲೆ ರಿಕ್ರಿಯೇಷನ್. ಕೆಲವರಿಗೆ ಒಂದೊಂದು ಸಬ್ಜೆಕ್ಟ್ ಮೇಲೆ ಬಹಳ ಇಷ್ಟ ಇರುತ್ತೆ, ಅದ್ರ ಬಗ್ಗೆ ನಾವು ಮಾತಾಡ್ಬೇಕು. ಅದಾದ್ಮೇಲೆ ಇನ್ಕಮ್. ನೋಡ್ರಿ, ಮೊದಲನೇ ಇದು ಮಾತಾಡಿದಾಗ ಕೆಲವರು ಮಾತಾಡ್ತಾ ನಮ್ಮ ಮನೇಲಿ ಯಾರಿಗೂ ಹುಷಾರಿಲ್ಲ ಅಂತ ಹೇಳ್ತಾರೆ. ಎಸ್ ಆರ್ ನೋ? ಇದನ್ನ ಮಾತಾಡ್ತಾ ಬಾಸ್ ಬೈದ ಅಂತ ಹೇಳ್ತಾರೆ. ಇದನ್ನ ಮಾತಾಡ್ತಾ ಟೈಮೇ ಸಿಕ್ಕಿಲ್ಲ, ಹೆಂಗ್ ಹೋಗೋದು, ದುಡ್ಡು ಬೇರೆ ಖರ್ಚು ಅಂತಾರೆ. ಇದು ಬಂದಾಗ ಅವ್ರ ಪ್ರಾಬ್ಲಮ್ ಎಲ್ಲ ಓಪನ್ ಮಾಡ್ತಾರೆ.
ಈಗ ಅವನ ಪ್ರಾಬ್ಲಮ್ ಏನು ಅಂತ ನಿಮ್ಗೆ ಗೊತ್ತಾಯ್ತಾ? ಅವನಿಗೆ ಫೈನಾನ್ಷಿಯಲ್ ನೀಡ್ ಇದೆಯಾ, ಹೆಲ್ತ್ ನೀಡ್ ಇದೆಯಾ, ಹೆಲ್ತ್ ಕಾನ್ಶಿಯಸ್ ಇದಾನ ಅಂತ ನಿಮ್ಗೆ ಗೊತ್ತಾಗುತ್ತೆ. ಅಥವಾ ಇವು ಮೂರು ಇಲ್ಲ ಅಂದ್ರೆ ಅಗ್ರಿಕಲ್ಚರ್ ನೀಡ್ ಇದೆ ನೋಡ್ಕೋಬೇಕು. ಅದ್ರ ಬಗ್ಗೆ ನೀವು ಟಾಪ್ ಕ್ರಿಯೇಟ್ ಮಾಡ್ಬಿಟ್ಟು ಅವನ್ನ ಟಕ್ ಅಂತ ಇನ್ವೈಟ್ ಮಾಡಿದ್ರೆ ಇನ್ವಿಟೇಷನ್ ಕೆಲಸ ಮಾಡುತ್ತೆ. ಅವ್ರ ಬಗ್ಗೆ ನೀವು ತಿಳ್ಕೊಳ್ಳದೆ ಡೈರೆಕ್ಟ್ ಇನ್ವೈಟ್ ಮಾಡಿದಾಗ ಅವ್ನ ಮೈಂಡಲ್ಲಿ ಏನೋ ಇದೆ, ನೀವೇನೋ ಹೇಳ್ತಾ ಇದ್ದೀರಾ. ನಾನು ಒಬ್ಬರಿಗೆ ಅರಸೀಕೆರೆಯಲ್ಲಿ ಹೆಂಗ್ ಲಾಗಿನ್ ಮಾಡಿದ್ದೆ ಅಂದ್ರೆ, ಬಸ್ಸಲ್ಲಿ ಹೋಗ್ತಾ ಇದ್ದೆ, ಬಸ್ಸಲ್ಲಿ ಸಿಕ್ಕಿದವನು. ನೀವೇನ್ ಕೆಲಸ ಮಾಡ್ತೀರಾ ಅಂದ್ರೆ, ನಾನೊಬ್ಬ ಡೀಲರು, ನಾನು ಕಾಫಿ ಡೀಲರ್ಶಿಪ್ ತಗೊಂಡಿದ್ದೀನಿ, 6 ಲಕ್ಷ ಕೊಟ್ಟಿದ್ದ. ಕಾಫಿ ಮಾರಕ್ಕೆ ಒಂದು ಡೀಲರ್ 6 ಲಕ್ಷ ರೂಪಾಯಿ ಕೊಟ್ಟಿದ್ದಾನೆ. ನಾನು ನನಗೆ ಏನ್ ಹೇಳ್ತಿದ್ರೆ 10,000 ರೂಪಾಯಿ ಕೊಟ್ರೆ ನಾನು ಟೀಗೆ ಡೀಲರ್ ಮಾಡೋಣ ಅಂತ ನಿನಗೆ ಇದೀನಿ ಅಂದ್ರೆ, ಸರ್ ಹಂಗಿದ್ರೆ ನಾಳೆನೇ ಮಾಡ್ತೀನಿ ಅಂದ್ಬಿಟ್ಟು 10,000 ರೂಪಾಯಿ ಕೊಟ್ಟು ಒಂದು ಲಾಗಿನ್ ಮಾಡ್ಕೊಂಡು 10,000 ರೂಪಾಯಿ ಟೀ ಪರ್ಚೇಸ್ ಮಾಡಿದ. ಸ್ಪೆಷಲ್ ಟೀನ ಅವನ್ನ ಡೀಲರ್ ಮಾಡಿದ್ದೆ ಅರಸೀಕೆರೆಗೆ. ಆಮೇಲೆ ಕಿಟ್ಟು ಡೆಮೋ ಮಾಡಿದೆ ಅವ್ರ ಮನೆಗೆ ಹೋಗಿ. ಆಮೇಲೆ ಇವತ್ತಿಂದ ಈ 400 ಪ್ರಾಡಕ್ಟ್ ನೀನೇ ಡೀಲರ್ ಇವ್ರಿಗೆ ಅಂದೆ. ಅವನಿಗೆ ಎಷ್ಟು ಖುಷಿ ಆಯಿತು ಅಂದ್ರೆ, ನನಗೆ ಅವತ್ತು ನಮ್ಮ ಮನೆಗೆ ಹೋಗಕ್ಕೆ ಬಿಡಿಲ್ಲ. ಅಲ್ಲೊಂದು ಬೆಟ್ಟ ಇದೆ, ಅಲ್ಲೊಂದು ಬೆಟ್ಟ ಇದೆ. ಯಾರು ಹೋಗಿದ್ದೀರಾ? ಜೇನ್ಕಲ್ ಬೆಟ್ಟ ಅಂತ. ಅರಸೀಕೆರೆ ಯಾರು ನೋಡಿದ್ದೀರಾ? ಜೇನ್ಕಲ್ ಬೆಟ್ಟ ನೋಡಿದ್ದೀರಾ? ಅವ್ರಿಗೆ ನನಗೆ ಹೋಗಕ್ ಬಿಡದೆ ಜೇನ್ಕಲ್ ಬೆಟ್ಟ ಕರ್ಕೊಂಡೋಗಿ ಪೂಜೆ ಮಾಡಿಸಿ ಎಲ್ಲ ಮಾಡಿಸಿ ಕಳಿಸ್ತಾರೆ. ಸರ್ ನಾನು ಒಂದು ಪ್ರಾಡಕ್ಟಿಗೆ ಡೀಲರ್ಶಿಪ್ ಕೊಡಿ ಅಂದ್ರೆ 300 ಪ್ರಾಡಕ್ಟ್ ಕೊಟ್ಟಿದ್ರಲ್ಲ ಸರ್ ನೀವು ಕಂಪ್ನಿಯವರು 10,000 ರೂಪಾಯಿಗೆ ಅಂದ್ರೆ ನೀವು ಕೊಡಕ್ಕೆ ಬರದೇ ಇರೋದ್ರಿಂದ ಹಿಂಗಾಗಿದ್ದೀರ. ನಿಮಗೆ ದೇವರೆಲ್ಲ ಕೊಟ್ಟಿದ್ದಾನೆ, ಕೊಡಕ್ಕೆ ಏನು ಇರಲ್ಲ ನಿಮ್ಮ ಹತ್ರ. ಯಾಕೆಂದ್ರೆ ಕ್ಯಾಟ್ಲ ಹುಡುಕ್ತಾ ಇರ್ತಾರೆ, ಸಿಕ್ಕಲ್ಲ. ರೇಟ್ ಎಷ್ಟು ಹೀಗೆಲ್ಲ ಕೇಳ್ತೀರಿ, ಕ್ಯಾಟ್ಲ ಇಲ್ಲ, ರೇಟು ಗೊತ್ತಿಲ್ಲ, ಪಿ ವಿ ಗೊತ್ತಿಲ್ಲ, ಬಿ ವಿ ಗೊತ್ತಿಲ್ಲ, ಹಿಂಗೆ ಪ್ರಾಡಕ್ಟ್ ಹೆಸರು ಗೊತ್ತಿಲ್ಲ. ಪ್ರೀ ಪ್ರೋ ಪ್ರೈಮ್ ಅಂತ ಇದೆ ಗೊತ್ತಾ? ಕೆಲವ್ರಿಗೆ ಅದು ಗೊತ್ತಿಲ್ಲ. ಮಿಸ್ಟ್ ಗೊತ್ತಾ? ಮಿಸ್ಟು ಗೊತ್ತಿಲ್ಲ, ಕಿಷ್ಟು ಗೊತ್ತಿಲ್ಲ. ಎಷ್ಟು ಜನ ಗಮ್ಮಿಸ್ ಡೈಲಿ ತಿಂತೀರಾ? ಗಮ್ಮಿಸ್ 4 ಪ್ಯಾಕ್ ಇದೆ ನಮ್ಮ ಮನೇಲಿ. ಡೈಲಿ ತಿಂತೀರಾ? ನನಗೆ ಭಾಳ ಬೇಜಾರದಾಗ ಒಂದು ಗಮ್ಮಿಸ್ ತೆಗೆದು ಕಟ್ ಮಾಡಿ ತಿನ್ಕೊಂಡು. ಅದರಲ್ಲಿ ವಿಟಮಿನ್ ಇದೆ, ಮಿನರಲ್ ಇದೆ. ಸೂಪರ್. 5,000 ರೂಪಾಯಿ ವಚರ್ ಬಂದೈತೆ ಅಂದ್ರೆ ತಿಂಗಳಿಗೆ ಕನ್ಸಿಸ್ಟೆನ್ಸಿ ಕಂಟಿನ್ಯೂಸ್ ಮಾಡ್ತಾ ಇದ್ದಾರೆ. ಆಕ್ಚುಲಿ ನೀವು 10,000 ರೂಪಾಯಿ ತಗೊಳ್ಳೇಬೇಕು, ಇನ್ನು ಮುಂದೆ ಬಿಡಂಗಿಲ್ಲ. ಕನ್ಸಿಸ್ಟೆನ್ಸಿ ಕಂಟಿನ್ಯೂ ಮಾಡಿ. ಮಕ್ಕಳಿಗೂ ತಿನ್ಸ್ರಿ, ನೀವು ತಿನ್ನಿ. ಎಸ್ ಆರ್ ನೋ? ಎಸ್. ಫ್ರೀ ತಾನೇ ಕಮ್ಮಿ ಕೊಡೋದು? ಫ್ರೀ ತಾನೇ ಕೊಡೋದು? ಮಧ್ಯಾಹ್ನ ಊಟ ಮಾಡುತ್ತಿರುವುದು. ಗುಡ್ ಮಾರ್ನಿಂಗ್ ವೆಸ್ಟಿ. ನಾನು ಟಿಂಕು ಚರಣ್ ಶೆಟ್ಟಿ, ನಾನು ರಾಯಚೂರಿಂದ ಬಂದಿದ್ದೇನೆ. ನಾನು ಸ್ಟೂಡೆಂಟ್ ಆಗಿದ್ದೇನೆ. ಸ್ಟೂಡೆಂಟ್ ಲೈಫಲ್ಲಿ ನಾನು ನನ್ನ ಫ್ಯೂಚರ್ ಬಿಲ್ಡ್ ಮಾಡಕ್ಕೆ ಬಂದಿದ್ದೇನೆ. ನಾನು ನನ್ನ ಮದರ್ಗೆ ಸ್ಕಿನ್ ಪ್ರಾಬ್ಲಮ್ ಇತ್ತು, ಅದಕ್ಕಾಗಿ ಸಪ್ಲಿಮೆಂಟ್ ತಗೊಂಡಿದ್ದೆ. ಅವ್ರಿಗೆ ರಿಸಲ್ಟ್ ಬಂದಿದೆ. ನಾನು ಆಯ್ತಿಲ್ಲ, ನಾನು ಇನ್ಕಮ್ ಬೇರೆ ಫೀಲ್ಡಲ್ಲಿ ಹೋಗೋಕ್ಕಿಂತ ಇನ್ಕಮ್ ಮಾಡ್ಬೇಕಂತ ನೋಡಕತ್ತೀನಿ. ಹಾಗೆ ನನ್ನಿಂದ ಬೇರೆಯವ್ರಿಗೆ ಹೆಲ್ಪ್ ಆಗಬೇಕು ಅಂತ ಟ್ರೈ ಮಾಡಕತ್ತಿದ್ದೇನೆ. ನಮ್ಮ ಅಪ್ಲೈ ಆಗು ವೆಸ್ಟೇಜ್ ಕಂಪ್ನಿಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್. ನನ್ನ ಹೆಸರು ಸಬಿಹಾ ಬಾನು. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಮ್ಮ ಮೇಡಮ್ ಮಾತ್ರ ಸಪ್ಲಿಮೆಂಟ್ರಿ ನಮ್ಮ ಮನೆಯವ್ರಿಗೆ ತಗೊಂಡಿದ್ವಿ. ಚೆನ್ನಾಗಿ ರಿಸಲ್ಟ್ ಬಂತು. ನಾನು ತಿಂತಾ ಇದ್ದೀನಿ. ನಾನು 4 ಜನಕ್ಕೆ ಕೊಡ್ಸೋಣ ಅಂತಲೂ ಕೊಡಿಸಿದ್ದೀನಿ. ಮತ್ತು ನಮ್ಮ 2 ಮೇಡಮಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಮೇಡಮ್ ಥರ ನಾನು ಆಗಬೇಕು, ನಮ್ಮ ಮಕ್ಕಳಿನ ಭವಿಷ್ಯಕ್ಕೋಸ್ಕರ ಬಂದಿದ್ದೀನಿ. ನಾಗಭೂಷಣ್ ಸರ್ ಥ್ಯಾಂಕ್ಸ್
ಆಯ್ತಾ? ಇಸ್ತ್ರಿ ಹೆಂಗೆ ಟೆಸ್ಟ್ ಮನಿ ಕೊಟ್ಟಿರಿ ಗೊತ್ತಾ? ನಾನು ನೋಡೋ ಬರ್ತಾ ಇದ್ವಿ, ನಮ್ಮ ಅಪ್ಪ ನಮ್ಮ ಮನೆಗೆ ಬಂದ್ರು, ನಾನು ಹಿಂದ್ಗಡೆ ಹೋಗಿಂದ ಓಡಾಡ್ತಾ ಇದ್ದಿ, ಅವ್ರ ಆ ಕಡೆಯಿಂದ ಬಂದು ಎಲ್ಲ ಹೇಳ್ತಾ ಇದ್ರಿ. ಅದು ಜನಕ್ಕೆ ಬೇಕಾಗಿಲ್ಲ. ಈಗ ಇಷ್ಟು ಜನ ಟೆಸ್ಟ್ ಮನಿ ನಿಮಗೆ ಎಷ್ಟು ನಿಮಿಷ ಸಿಗ್ತಾವೆ? 5 ಮಿನಿಟ್ಸ್ ಅಲ್ಲಿ 7 ರಿಂದ 8 ಜನ ಟೆಸ್ಟ್ ಮನಿ ಸಿಗ್ತಾವೆ. ಹೆಚ್ಚಿಗೆ ಜನ ಟೆಸ್ಟ್ ಮನಿ ಕೊಟ್ಟಾಗ ಮೋಟಿವೇಟ್ ಆಗ್ತಾರೆ ಹೊರತು ನೀವು ಒಬ್ಬರೇ ಗಂಟೆ ಜನ ಮೋಟಿವೇಟ್ ಆಗಲ್ಲ. ಆಮೇಲೆ ಹೆಚ್ಚಿಗೆ ಮಾತಾಡಕ್ ಹೋದಾಗ ನೀವು ಪಾಸಿಟಿವ್ ಕಡಿಮೆ ನೆಗೆಟಿವ್ ಜಾಸ್ತಿ ಮಾತಾಡ್ತೀರಿ. ನಿಮಗೆ ಗೊತ್ತಿಲ್ಲ, ಜಾಸ್ತಿ ಮಾತಾಡಕ್ಕೆ ಏನ್ ಮಾಡ್ತೀರಾ? ಬಲವಂತ ಮಾತಾಡ್ಬೇಕಲ್ಲ ಏನೇನ, ಆಗ ಬೇಡದಿರೋದೆಲ್ಲ ನೀವು ಮಾತಾಡ್ತೀರಾ. ಹಾಗಾಗಿ ಜನಕ್ಕೆ ಅದು ಇಷ್ಟ ಆಗಲ್ಲ. ನಿಮಗೆ ಖುಷಿ ಇದೆ, ಆದ್ರೆ ಜನಕ್ಕೆ ಅದು ಇಷ್ಟ ಆಗಲ್ಲ. ಹಾಗಾಗಿ ಅವ್ರು ನಿಮ್ಮನ್ನ ಇಂಪ್ರೆಸ್ ಆಗಲ್ಲ. ನಿಮ್ಗೆ ಇಂಪ್ರೆಸ್ ಆಗ್ಬೇಕಂದ್ರೆ ನೀವು ಪಾಯಿಂಟ್ ಅನ್ನ ಜಸ್ಟ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಬೇಕು. ಕ್ಲಿಯರ್? ಸೊ ಹಾಗಾಗಿ ಬಹಳ ಸಿಂಪಲ್. ನಿಮ್ಮ ಮೇನ್ ಇಂಟೆನ್ಷನ್, ಒಬ್ಬ ವ್ಯಕ್ತಿ ಹಾಲಲ್ಲಿ ಬಂದ್ರೆ ಅವ್ನು 1.5 ಅವರ್ ಒಳಗಡೆ ಅವ್ನಿಗೆ ಮೈಂಡ್ ಓಪನ್ ಆಗಬೇಕು. 5 ನಿಮಿಷದೊಳಗಡೆ ಒಂದು 5 ನಿಮಿಷ ರೆಸ್ಟ್ ಬೇಕು, ಒಂದು 5 ನಿಮಿಷದಲ್ಲಿ ಕಂಪನಿ ಬಗ್ಗೆ ತಿಳ್ಕೋಬೇಕು, ಒಂದು 15 ನಿಮಿಷದ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು, ಒಂದು 5 ಮಿನಿಟ್ ಮಾರ್ಕೆಟಿಂಗ್ ಪ್ಲಾನ್ ತಿಳ್ಕೋಬೇಕು, 15-20 ನಿಮಿಷದಲ್ಲಿ ಟೆಸ್ಟ್ ಮನಿ ತಿಳ್ಕೋಬೇಕು. ಅವ್ನು ಅಲ್ಲೇ ಸೈನ್ ಅಪ್ ಆಗಬೇಕು. ಅದು ಹೋಮ್ ಮೀಟಿಂಗ್ ಅಲ್ಲಿ ಅವ್ನು ಹೆಚ್ಚಿಗೆ ಕ್ವಶನ್ ನಿಮ್ಗೆ ಕೇಳೋದು ಏನಿರ್ಬಾರ್ದು, ನಾನು ನಿಮ್ಮ ಜೊತೆ ಏನ್ ಮಾಡ್ಬೇಕಲ್ಲಪ್ಪ, ನಾನು ಮಾಡ್ತೀನಿ ಅಂತ ಕೇಳಂಗಿರ್ಬೇಕು. ಅಥವಾ ನಾನು ಇಂಥ ಪ್ರಾಡಕ್ಟ್ ಯಾವ್ಯಾವ ಕಾಲಿಗೆ ಏನು ತಗೋಬೇಕು, ನಮ್ಮ ಗದ್ದೆಗೆ ಏನಾಗಬೇಕು ಅಂತ ಕೇಳೋ ರೀತಿ ಇರಬೇಕು. ಹೊರತು ಬೇಡದಿರಲ್ಲ. ನಿನಗೆ ಏನು ಗ್ಯಾರಂಟಿ, ನೀನು ಯಾಕೆ ಇಷ್ಟೊತ್ತಲ್ಲ ತಲೆ ತಿಂತೀಯಾ, ನಾನು ಇನ್ನೊಂದು ಸರಿ ಮಿಸ್ಟೇಕ್ ಬರಲ್ಲ, ಅದು ಯಾವುದೇ ಇರಬಾರ್ದು. ಅದೆಲ್ಲ ಆಗ್ತಾ ಇರೋದು ಏನಕ್ಕೆ ಅಂದ್ರೆ ಅನ್ನೆಸೆಸರಿ ವಿಷಯಗಳನ್ನ ನಾವು ಮಾತಾಡೋದಿಲ್ಲ. ಕ್ಲಿಯರ್? ಇನ್ನೊಂದು ಶಾರ್ಟ್ ಅಂಡ್ ಸ್ವೀಟ್ ಎಲ್ಲರೂ ಮಾತಾಡ್ಬೋದಾ? ನಮ್ಮ 5% ಹೆಂಗಿದ್ದಾರೆ ಅಂದ್ರೆ ಇವ್ರು ಟೆಸ್ಟಿಮೋನಿನ ತೋರಿಸಿ ಕ್ರೌನ್ಗಳು ಕ್ರಿಯೇಟ್ ಮಾಡ್ಬೋದು. ನಮ್ಮ ಕೈ ಸಣ್ಣ ಸಣ್ಣ ಹುಡುಗರನ್ನ ತೋರಿಸಿ ಏನ್ ಬೇಕಾದ್ರೆ ಮಾಡ್ಬೋದು. ಯಾಕೆಂದ್ರೆ ನೆನೆ ಮನೆ ಬಂದಿರೋ ಹಿಂಗಾಗಿದ್ದಾರೆ ಅಂದ್ರೆ ನಾವು ಇಷ್ಟು ವರ್ಷ ದನ ಕಾಯ್ದಿದೀವಿ ಕಂಪ್ನಿಗಳಲ್ಲಿ. ಗುಡ್ಡಕ್ಕೆ ಮಣ್ಣು ಅಂತ ಗೊತ್ತಾ? ಎಲ್ಲ ಕೆಲಸ ಮಾಡಿದ್ದಾರೆ, ಏನು ಬಂದಿರಲ್ಲ ಇನ್ಕಮ್. 20 ವರ್ಷ 30 ವರ್ಷ ಮಾಡಿದ್ದಾರೆ. ಅವ್ರಿಗಿಂತ ನಮ್ಮ ಹುಡುಗರು ಬೆಟರ್ ಇರ್ತಾರ ಇಲ್ವೋ? ಅದು ನಿಮ್ಗೆ ಬಹಳ ಪವರ್ಫುಲ್ ಆಗಿದೆ. ನಾನು ಬಹಳ ಹಿಂದೆ ಹಾವೇರಿಗೆ ಹೋಗಿದೆ. ಹಾವೇರಿಗೆ ಹೋದಾಗ ಅಲ್ಲಿಗೆ ಒಬ್ರು ಪ್ಲಾನ್ ಕೊಟ್ಟು ಲಾಗಿನ್ ಮಾಡಿ ಬಂದಿದ್ದೆ. ನೀವೆಲ್ಲ ಟೀಮ್ ಕ್ರಿಯೇಟ್ ಮಾಡಿದ್ರೆ ಎಲ್ಲ ಹೊಸಬ್ರು, ಚಿಕ್ಕ ಟೀಮು. ಅಲ್ಲಪ್ಪ ಅವಾಗ 11%, ಈಗ 12 ಇದೆಯಲ್ಲ, 11 ಇತ್ತು 2001 ಪಿ. ಅವನಿಗೆ ಒಂದು ಆನ್ಲೈನ್ ಸ್ಪಾನ್ಸರ್ ಆಗಿತ್ತು. ಅವನೇನು ಮಾಡ್ಬಿಟ್ಟ, ತಹಶೀಲ್ದಾರು ಅವ್ನು ಗುರ್ತು ಅಲ್ಲಿಗೆ ಕರ್ಕೊಂಡು ಹೋಗ್ಬೇಕು ಅಂತ. ಹೊಸಬ್ರು ಎಲ್ಲರಿಗೂ ಆಸೆ. ಸೊ ಅಲ್ಲಿಗೆ ಹೋಗಿ ಪ್ಲಾನ್ ಹೇಳ್ಬೇಕಲ್ಲ. ಅವನ ಐಡಿಯಾ ಏನಪ್ಪ ಅಂದ್ರೆ, ನಾನು ಬಂದರೆ ಜನ ಬಿಡ್ತೀನಿ ಅಂತ ಅವನ ತಲೆಯಿದೆ. ನನಗೆ ಒಂದು 2-3 ದಿನ ಕಾಲ್ ಮಾಡಿದೆ, ಸರ್ ನೀವು ಯಾವಾಗ ಫ್ರೀ ಸಿಗ್ತೀರಿ? ನಾನು ತಿಂಗಳಲ್ಲಿ ಒಂದ್ಸರಿ CAT ಬರ್ತೀನಿ, ಅವಾಗ ಅವೆಲ್ಲ ಸಿಗ್ತೀನಿ ಅಂದರೆ. ಅವ್ನು ಭಾಳ ಗಾಬರಿ ಆಗ್ಬಿಟ್ಟು ಏನು ಮಾಡಿದೆ, ಸರ್ ಭಾಳ ಒಬ್ಬರು ನಮ್ಗೆ ಭಾಳ ಬೇಕಾಗಿರೋರು ಒಬ್ರು ಇದ್ದಾರೆ, ಏನಾದ್ರು ಮಾಡಿ ಅವ್ರನ್ನ ಪ್ಲಾನ್ ಹೇಳ್ಬಿಡ್ಬೇಕು ನೋಡ್ರಿ ಅಂತ. ಯಾರು ಅಂದೆ, ಸರ್ ಅವರು ತಹಶೀಲ್ದಾರ್ ಇದ್ದಾರೆ, ಅವರು ಆ ಗುಡ್ಡದ ಮೇಲೆ ಒಂದು ಆಫೀಸ್ ಇದೆ, ಗೌರ್ಮೆಂಟ್ ಆಫೀಸಲ್ಲಿ ಗುಡ್ಡದ ಮೇಲೆ ಇದೆ. ಅವಾಗ ಅದ್ರ ಮೇಲೆ ಹೋಗ್ಬೇಕು ಅಂದ. ಸರಿ ಒಂದು ಕೆಲಸ ಮಾಡಿ, ನಿಮ್ಮ ಅಪ್ಪಗೆ ನಾನು ಹೇಳ್ತೀನಿ ಕರ್ಕೊಂಡು ಹೋಗು ಅಂದೆ. ಸರ್ ನಮ್ಮ ಅಪ್ಲೈನ್ ಕರ್ಕೊಂಡು ಹೋದ್ರೆ ಅವನು ಜಾಯ್ನ್ ಆಗಿಲ್ಲ ಅಂದ್ರೆ ಏನು ಮಾಡೋದು ಅಂತ. ನೀವು ಅಪ್ಲೈನ್ ಕರ್ಕೊಂಡ್ರೆ ಜಾಯ್ನ್ ಆಗಲ್ಲ ಅನ್ನಕ್ಕೆ ಅವ್ರು ಏನಂತದ್ದು ಏನಾದ್ರು ಪಾಯಿಂಟ್ ಹೇಳಿದಾರ ಅಂದೆ. ಇಲ್ಲ ಅಂದ. ಸುಮ್ಮನೆ ಕರ್ಕೊಂಡು ನಾನು ಹೇಳ್ತೀನಿ. ನನಗೆ ಅಲ್ಲೇನಿಲ್ಲ, ಕರ್ಕೊಂಡೋಗುವ ಪ್ಲಾನ್ ಅವ್ರು ಹೇಳೋದು ಹೇಳ್ತಾರೆ, ಪ್ಲಾನಿಂಗ್ ಇದ್ರು ಬರುತ್ತೆ. ನೀನು ಹೇಳ್ಬೇಕಾದ್ರೆ 2 ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ಬೇಕು ಅಂತ ಅಂದೆ. ಇಂಪಾರ್ಟೆಂಟ್ ಪಾಯಿಂಟ್ ಮೊದಲನೇದೇನಪ್ಪ ಅಂದ್ರೆ, ಸರ್ ನಾನು ನಿಮಗೆ ಬಂದು ಹೇಳ್ತಾ ಇರೋದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ ಆಗಿರೋದ್ರಿಂದ ನೀವು ಇದಕ್ಕೋಸ್ಕರ ಒಂದು ಅರ್ಧ ಮುಕ್ಕಾಲು ಗಂಟೆ ಫ್ರೀ ಮಾಡ್ಕೋಬೇಕು. ಆಗಿದ್ರೆ ಮಾತ್ರ ವಿಷಯ ಏನು ಅಂತ ಹೇಳ್ತೀನಿ, ನಾನು ಹೇಳೋಲ್ಲ. ನಂಬರ್ 1. ನಂಬರ್ 2, ಈ ಆಫೀಸ್ ಒಳಗಡೆ ಕೇಳ್ತೀರಾ ಹೊರಗಡೆ ಕೇಳ್ತೀರಾ, ಚಾಯ್ಸ್ ನಿಮ್ದು. ಮೊಬೈಲ್ ಆನ್ ಮಾಡಂಗಿಲ್ಲ. 3ನೇದು, ನಾನೊಬ್ಬ ಯಂಗ್ ಎನರ್ಜೆಟಿಕ್ ಪರ್ಸನ್ ಕರ್ಕೊಂಡ್ ಬಂದಿದ್ದೀನಿ. ನೋಡಕ್ ಅವ್ರು ಚಿಕ್ಕವರು, ಬಟ್ ಅವ್ರಲ್ಲಿ ನಾಲೆಡ್ಜ್ ಎಷ್ಟಿದೆ ಅಂದ್ರೆ ಏನನ್ನ ಬೇಕಾದ್ರೂ ಮಾಡೋಂಥ ಕೆಪಾಸಿಟಿ ಅವ್ರಲ್ಲಿ ಇದೆ ಅಂತ ಹೇಳ್ಬೇಕು. ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಅವ್ರನ್ನ, ಅವರು ವೆಸ್ಟೀಜ್ ಅನ್ನುವಂಥ ಒಂದು ಇಂಡಿಯನ್ ಮಲ್ಟಿನ್ಯಾಷನಲ್ ಡೈರೆಕ್ಟ್ ಸೆಲ್ಲಿಂಗ್ ಕಂಪನಿನಲ್ಲಿ 11% ಪಾರ್ಟ್ನರ್ಶಿಪ್ ತಗೊಂಡಿದೆ ಅಂತ ಹೇಳ್ಕೊಟ್ಟಿದ್ದೆ. ಏನಂತ 11% ಕಂಪನಿ ಪ್ರಾಫಿಟ್ ಪಾರ್ಟ್ನರ್ ಆಗಿದ್ರೆ ಅಂತ ಹೇಳ್ಬೇಕು ಅಂತ ಹೇಳಿದೆ. ಅವ್ನು ಅದೇ ಸ್ಟೈಲಲ್ಲಿ ಹೇಳ್ಬಿಟ್ಟ. ತಹಶೀಲ್ದಾರ್ ತಲೆ ಎಲ್ಲ ಕೆಟ್ಟೋಯ್ತು. ನಡಿ ಹೋಗೋಣ ಅಂದ್ಬಿಟ್ಟು ಕ್ಯಾಂಟೀನಿಗೆ ಕರ್ಕೊಂಡು ಅದೇನೇನು ಐತೆ ಎಲ್ಲ ಹೇಳಪ್ಪ ಅಂತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ. ಎಲ್ಲ ಹೇಳಿದ್ಮೇಲೆ ಊಟ ಕೊಡಿಸಿ, ಕಾಫಿ ಕೊಡಿಸಿ, ಸೈನ್ ಅಪ್ ಮಾಡಿ 5,000 ರೂಪಾಯಿ ಕ್ಯಾಶ್ ಕೊಟ್ಟವರಿಗೆ. ಕೊಟ್ಮೇಲೆ ಒಂದು ಪಾಯಿಂಟ್ ಹೇಳಿದ್ರು ತಹಶೀಲ್ದಾರ್, ಅದು ಬಹಳ ಇಂಪಾರ್ಟೆಂಟ್ ಹೇಳೋದು. ಅಲ್ಲ ಸರ್, ನನಗೆ ಬಹಳ ಖುಷಿಯಾಗಿದೆ ನಿಮ್ಮ ಕಂಪ್ನಿಲಿ ಒಂದೇ ವಿಷಯ, ನಿಮಗೆ ಬರೋ ಪ್ರಾಫಿಟ್ ಅನ್ನ ಡೈರೆಕ್ಟ್ ಆಗಿ 11% ಲಾಭ ಬರುತ್ತೆ ಅಂದ್ರಲ್ಲ, ನಾವು ಅಂಡರ್ ದ ಟೇಬಲ್ 1% ತಗೊಳಕ್ಕೆ ಎದುರ್ತಾ ಇದೀವಿ. ಲೋಕಕ್ಕೆ ತಿರ್ಕೊಂಡ್ಬಿಡ್ತಾನೆ. ಅವ್ರು 1% ಲಂಚ ಕೇಳೋದು ಟಾರ್ಗೆಟ್ ಅಲ್ಲಿ. ಸೈನ್ಸ್ ಚೆಕ್ ಮಾಡ್ಬೇಕಾದ್ರೆ 1 ಲಕ್ಷಕ್ಕೆ 1,000 ಕೊಡು ಅಂತಾರೆ, 10 ಲಕ್ಷ ಇದ್ರೆ 10,000 ಕೊಡು ಅಂತಾರೆ. ಅದಕ್ಕೆ ಎದುರ್ತಾರೆ, ಎಲ್ಲಿ ಹಿಡ್ಕೊಂಡ್ಬಿಡ್ತಾನೆ ಅಂತ. ನೀವು 11% ಟರ್ನ್ ಓವರ್ ಲಾಭ ಅಂದ್ರೆ ಏನಿರೋದು ನೀವು ಅಂದ್ಬಿಟ್ಟು ಅವ್ನು ಭಾಳ ಹೊಗಳಿದ್ದ, ಜಾಯ್ನ್ ಆಗಿಲ್ಲ. ಈಗ ಲೆಕ್ಕ ಹಾಕ್ರಿ, ನೀವು ನಿಮ್ಮ ಅಪ್ಲೈನ್ಗಳನ್ನ ಸಿಲ್ವರು ಗೋಲ್ಡ್ ಎಲ್ಲ ತಗೊಂಡೋಗಿ ಅವರಿಗೆ ಅಲ್ಯೂಮಿನಿಯಮು ಉಮಾ ಗೋಲ್ಡ್ ಎಲ್ಲ ಮಾಡಿ ಯಾಕೆ ಕಳಿಸ್ತಾ ಇದ್ದೀರಾ? ಕರ್ಕೊಂಡೋಗ್ತೀರಾ ಅಪ್ಲೈನ್ಗಳನ್ನ? ಹೆಂಗ್ ಇಂಟ್ರೊಡ್ಯೂಸ್ ಮಾಡ್ತೀರಾ? ಹೆಂಗ್ ಮಾಡಿರ್ತೀರ ಗೊತ್ತೇ ನೀವು? ಸಾರಿ, ಏರಿಯಾಗೆ ದೊಡ್ಡ ತಹಶೀಲ್ದಾರು,
ಬಂದ್ರೆ ಡಿಸ್ಟಿಕ್ ನಮ್ದು. ಅವ್ರು ಏನೇನ್ ಹೇಳ್ತಾರೆ ಎಲ್ಲ ನೀವು ಹೇಳ್ಬಿಡ್ಬೇಕು, ಅವ್ರು ಕೇಳ್ಬಿಡ್ಬೇಕು. ಇವ್ರು ನಾವು ಅಪ್ಲೇನು ಅಂತ ಒಂದು 11% ಆಗೋರೆ, ಅದಕ್ಕೆ ಕರ್ಕೊಂಬಂದಿದ್ದೀನಿ ಅಂತ ಹೇಳಿದ್ರು. ಅವನು ಹೌದನೆಯಾ ಏನೇ ನಿನ್ ಪರ್ಸೆಂಟೇಜು ಅದೇನೇ ಅಂತ ಹೇಳಿ ನನಗೆ ಅಂತ ಎದುರಿಸ್ಬಿಡ್ತಾನೆ. ಇವರೇನೋ ಮಾತಾಡಂಗ. ನೀವು ಉಲ್ಟಾ ಟಿ ಅಪ್ ಮಾಡ್ತೀರಿ, ಯಾರನ್ನ ಎಷ್ಟನೇ ಗ್ರೇಟ್ ಅಂತೀರಾ, ಅಪ್ಲೇನ್ ಏನಕ್ಕೂ ಬೇಡದಿರೋ ಅಂತ ಹೇಳಿರ್ತೀರ. ಇನ್ನೂ ಕೆಲವರು ಇದ್ದಾರೆ, ಇವ್ರು ನಮ್ಗೆ ಬಹಳ ಬೇಕಾಗಿರೋ ಅಪ್ಲೈನು ವೆಸ್ಟೀಜಲ್ಲಿ 1 ವರ್ಷದಿಂದ ಕಷ್ಟ ಪಡ್ತಾ ಇದ್ರೆ ಬ್ರಾಂಚ್ ಮುಗೀತು. ಅರ್ಥ ಆಯ್ತಾ ನೀವ್ ಹೆಂಗ್ ಹೇಳ್ತೀರಂತ? ಯಾಕೆ ರಿಸಲ್ಟ್ ಬರಲ್ಲ? ಇವರು ರವೀಂದ್ರ ಸರ್ ಅಂತ ಸರಿಯಾಗಿ ಏನೋ ಮಾತಾಡಕ್ಕೆ ಬರಲ್ಲ, ಅದು ಕರ್ಕೊಂಬಂದಿ ಅಂತ ಹೇಳಿರ್ತೀರ. ಅವನು ಯಾಕೆ ಕೇಳ್ಬೇಕು? ಏನೇ ನೀನು ಮಾತಾಡಕ್ಕೆ ಬರಲ್ಲಂತೆ ಕರ್ಕೊಂಬರ ಬಂದು ನೀನು ಅಂದ್ಬಿಟ್ಟು ಅವ್ನು ಗಾಂಚಲಿ ಹೊಡೆದಿ ನಿಮ್ಗೆ ವಾಪಸ್ ಕಳಿಸ್ತಾನೆ. ಈಗ ನಿಮ್ ಮಿಸ್ಟೇಕ್ಸ್ಗಳ ಅರ್ಥ ಆಗ್ತಿದವಾ? ಏನ್ ಮಾಡ್ತಿದ್ದೀರಿ ನೀವು? ಸಿಕ್ಕಾಪಟ್ಟೆ ಸಣ್ಣ ಮಿಸ್ಟೇಕ್ ಇದಲ್ಲ, ಹೇಳೋ ಸ್ಟೈಲ್ ಅಲ್ಲಿ ಚೇಂಜ್ ಆಗ್ಬೇಕು ನೀವು. ಅದನ್ನ ಕರೆಕ್ಟಾಗಿ ನಿಮ್ಗೆ ಹೇಳಕ್ ಬರ್ತಾ ಇಲ್ಲ. ನೋಡ್ರಿ, ಈ ಪ್ರಪಂಚದಲ್ಲಿ ಯಾರೆಲ್ಲ ಕಮಿಷನ್ ಇದ್ರೆ ಕಮಿಷನ್ ಹೇಳಕ್ ಎದುರ್ತಾರೆ. ಯಾರೆಲ್ಲ ದೊಡ್ಡ ದೊಡ್ಡ ಕರೋಡ್ಪತಿಗಳು ಇವತ್ತು ಕೋಟಿಗಟ್ಟಲೆ ಲಂಚ ತಗೊಂಡಿದ್ರೆ ನನ್ನ ಹತ್ರ ದುಡ್ಡಿದೆ ಅಂತ ಹೇಳಕ್ಕೆ ಎದುರ್ಕೊಂತಾರೆ. ನಂದಲ್ಲ ಅಂದ್ಬಿಡ್ತಾರೆ ಕೇಳಿದ್ಬೇಕಾರೆ. ಧೈರ್ಯವಾಗಿದೆ ನಂದು, ಇದಕ್ಕೆ ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ, ನಾನು ಲೀಗಲ್ ಆಗಿದ್ದೀನಿ ಅಂತ ಹೇಳುತ್ತಾ ಕೆಲವು ಬಿಸ್ನೆಸ್ ಮೆನ್ಗಳಲ್ಲಿ ವೆಸ್ಟಿ ಡಿಸ್ಟ್ರಿಬ್ಯೂಟರ್ಗಳೇ ಜಾಸ್ತಿ. ಧೈರ್ಯವಾಗಿ ಹೇಳಿ ಕೆಲಸ ಮಾಡ್ತಾ ಇದ್ದೀವಿ, ಅವ್ ಕಾನ್ಫಿಡೆನ್ಸ್ ನಮ್ಮಲ್ಲಿದೆ. ಬಟ್ ಆದ್ರೆ ನೀವೇನ್ ಮಾಡ್ಬಿಟ್ಟಿರ್ತೀರಾ, ಇಲ್ಲಿ ಉಲ್ಟಾ ಹೇಳಿರ್ತೀರಲ್ಲ. ಇವ್ರು ಅನ್ಪೂರ್ಣ ಮೇಡಮ್ ಅಂತ ಹೌಸ್ ವೈಫು, ಏನು ಮಾಡ್ತೀವಿ ಕೆಲಸ ಇರಲ್ಲ, ಹೆಂಗ ರಜಾ ಹಾಕ್ಸಿ ಮತ್ತೆ ತೊಳೆದು ಬಿಡಿದೀನಿ, ತೊಳೆದಿದ್ದೀನಿ. ಈಗ ನಿಮಗೆ ಫ್ಲೋರ್ ಕ್ಲೀನರ್ ಕೆಲಸ ಮಾಡುತ್ತೆ ಅಂತ ತೋರಿಸ್ತಾರೆ. ಅವನೇನ್ ಮಾಡ್ತಾನೆ, ಮೇಡಮ್ ನಮ್ಮ ಮನೇಲಿ ಬಹಳ ಕೆಟ್ಟದಾಗಿರೋಂಥ ಜಾಗ ಕ್ಲೀನರ್ ಸಿಕ್ಕಿರಲಿಲ್ಲ, ನೀವು ತೊಳೆದು ತೋರಿಸಿ ಜಾಗ ಬಿಡ್ತೀನಿ ಅಂತ ಹಾಕ್ಬಿಡ್ತಾನೆ. ಈಗ ಅಪ್ಲೈನ್ ಏನ್ ಮಾಡ್ಬೇಕು, ಹೋಗಿ ತಪ್ಪಿಗೆ ಒಬ್ಬ ಹೇಳ್ಬಿಡಿ, ನಾವು ನಮ್ ಪ್ರಾಡಕ್ಟ್ ಮಾತ್ರ ಸೂಪರ್ ಇದೆ, ಬಟ್ಟೆಲಿ ಕೊಳೆ ಹೋಗುತ್ತೆ ಅಂತ ಒಂದು ಬಟ್ಟೆನೇ ಕೊಡ್ಬಿಡಿ ಹೋಗ್ತಾರೆ ಅಂತ. ಲಾಜಿಕ್ ಅರ್ಥ ಆಗ್ತಿದೆ ನೀವೇನು ಮಿಸ್ಟೇಕ್ ಮಾಡ್ತೀರಂತ. ನೀವು ಹೇಳ್ತಿರೋಂಥ ಪಾಯಿಂಟ್ ಕರೆಕ್ಟ್ ಇದೆ, ವೆಸ್ಟೀಜ್ ಬಗ್ಗೆನೇ ಮಾತಾಡ್ತಾ ಇದ್ದೀರಾ, ಅದು ಹೇಳ್ತೀರಾ ಸ್ಟೈಲ್ ಹೆಂಗೆ ರಾಂಗ್ ವೇ ಇದೆ. ಅವನು ಅದಕ್ಕೆ ವ್ಯಾಲ್ಯೂನೇ ಕೊಡಲ್ಲ, ಅವನಿಗೆ ಅದ್ರ ಇಂಪಾರ್ಟೆನ್ಸ್ ಇಲ್ಲ. ಇಂಪಾರ್ಟೆನ್ಸ್ ಬರೋ ರೀತಿ ನಿಮ್ಗೆ ಹೇಳಕ್ ಬರ್ತಾ ಇಲ್ಲ. ಹಾಗಾಗಿ ಕೆಲವೊಂದ್ಸರಿ ನಿಮಗೆ ಟಿ ಅಪ್ ಮಾಡಕ್ ಬರಲ್ಲ ಅಂತ ಅದಕ್ಕೆ ನಾನು ಹೇಳೋದು. ಬಹಳ ಕೆಟ್ಟದಾಗಿ ಟಿ ಅಪ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಗಳಾಗಿದ್ರಿ ನೀವು. ಆಮೇಲೆ ಒಬ್ರು ಈಶ್ವರಪ್ಪ ಅಂತ ಇದ್ರು, ನಾನು ಅವಾಗ ಸ್ಟಾರ್ ಡೈರೆಕ್ಟ್ರು. ಅಲ್ಲಿ ಹೋದಾಗ ಜನಗಳಿಗೆ ಹೆಂಗ್ ಗಾಬರಿ ಮಾಡ್ಬಿಡೋರು ಅಂದ್ರೆ, ನನಗೆ ಬಂದು ಥ್ಯಾಂಕ್ಸ್ ಕೊಡಕ್ಕೆ ಇದ್ರು, ಅವ್ರು ಬಂದು ಥ್ಯಾಂಕ್ಸ್ ಕೊಡಕ್ಕೆ ಇದ್ರು. ಏನಕ್ಕೆ ಅಂದ್ರೆ ಈಗ ಬರ್ತಾ